ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್? ಫಸ್ಟ್ ಆಫ್ ಆಲ್ ಲಾಸ್ಟ್ ಬೆಂಚ್ ಅನ್ನೋದನ್ನೇ ದೊಡ್ಡ ಬೋಗಸ್. ಇವತ್ತು ಮಕ್ಕಳಿಗೆ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳ್ತೀಯ ಅನ್ನೋದೇ ಮುಖ್ಯ. ಅಥೆಂಟಿಕ್ ಇನ್ಫಾರ್ಮೇಶನ್ ಎಲ್ಲಿಂದ ಬಂದರೂ ಅವ್ರು ತಗೊಳ್ತಾರೆ. ನಮ್ಮ ಶಾಲೆ ಕಾಲೇಜುಗಳು ಗ್ರಾಜ್ಯುಯೇಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದು, ಎಜುಕೇಟರ್ಸ್ನೆಲ್ಲ. ಒಬ್ಬ ಡಾಕ್ಟರ್ನ ಮತ್ತು ಒಬ್ಬ ಫಾರ್ಮರ್ನ ಕಂಪೇರ್ ಮಾಡಿಬಿಟ್ಟು ಡಾಕ್ಟರ್ ಈಸ್ ಗ್ರೇಟ್ ಅಂತ ಅನ್ನೋದೇ ದೊಡ್ಡ ಸಮಸ್ಯೆ. ನೀವು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಕೂಡ ಕನ್ನಡನ ಜಾಸ್ತಿ ಇಷ್ಟಪಡ್ತೀರಾ ಅಂತ ಕೇಳ್ಪಟ್ವಿ ಸರ್, ಅದ್ರ ಬಗ್ಗೆ ಹೇಳಿ. ಹೌದು ಮ್ಯಾಮ್, ಹೆಂಗ್ ಮ್ಯಾಮ್ ನಮ್ಮ ತಾಯಿನ ಮರೆಯೋಕ್ಕಾಗತ್ತೆ? ಯಾರು ತನ್ನ ಜ್ಞಾನನ ಇಲ್ಲಿ ಪಡ್ಕೊಂಡಿರ್ತಾನೆ, ಸತ್ಯವಾಗಿ ನಡ್ಕೋತಾನೆ, ಮಾನವೀಯತೆಯಿಂದ ನಡ್ಕೋತಾನೆ, ಅದು ನಿಜವಾದ ಶಿಕ್ಷಣ. ಸೊ ಅದನ್ನ ಕೊಡ್ಬೇಕಾಗಿರೋದು ನಮ್ಮಂತ ಶಿಕ್ಷಕರ ಕರ್ತವ್ಯ. ಸರ್, ಇವಾಗ ದೊಡ್ಡವರೆಲ್ಲ ಒಂದು ಮಾತು ಹೇಳ್ತಾರೆ, ಪುಸ್ತಕದ ಬದನೆಕಾಯಿ, ಅದರಲ್ಲಿ ಏನಿದೆ ಅಂತ ಹೇಳಿ. ಸೊ ನಿಮ್ಮ ಪ್ರಕಾರ ಎಜುಕೇಶನ್ ಅಂದ್ರೆ ಏನು ಸರ್? ಬರೀ ಪುಸ್ತಕದ ಬದನೆಕಾಯಿನೇನಾ? ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಂದು ಯಶಸ್ಸಿನ ಹಿಂದೆ ಅಡಗಿರೋ ಬದಲಾವಣೆಯ ಧ್ವನಿ. ಇದು ನಿಮ್ಮ ಧ್ವನಿ ಪಾಡ್ಕಾಸ್ಟ್. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ. ಗುರು ಎಂದರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. ಸ್ನೇಹಿತರೆ, ಪ್ರಪಂಚದಲ್ಲಿ ಗುರುವಿಗೆ ಸರಿಸಮಾನವಾದ ಉಪಮೇಯವೇ ದೊರೆಯುವುದಿಲ್ಲ. ಪ್ರಪಂಚದಲ್ಲೇ ಶ್ರೇಷ್ಠವಾದ ಸ್ಪರ್ಶಮಣಿಗೆ ಗುರುವನ್ನ ಹೋಲಿಸೋಣವೆಂದರೆ, ಸ್ಪರ್ಶಮಣಿಯು ತನ್ನ ಸಂಪರ್ಕಕ್ಕೆ ಪಡೆದ ಕಬ್ಬಿಣವನ್ನ ಚಿನ್ನವಾಗಿ ಮಾರ್ಪಾಡು ಮಾಡ್ತದೆಯೇ ಹೊರತು ಅದನ್ನು ತನ್ನಂತೆಯೇ ಸ್ಪರ್ಶಮಣಿಯನ್ನಾಗಿ ಮಾರ್ಪಡಿಸುವುದಿಲ್ಲ. ಆದರೆ ಒಬ್ಬ ಒಳ್ಳೆಯ ಗುರುವು ತನ್ನ ವಿದ್ಯಾರ್ಥಿ ತನಗಿಂತಲೂ ಹೆಚ್ಚು ಕಲಿಯಲಿ ಎನ್ನುವ ಸದಾಶಯವನ್ನು ಹೊಂದಿರ್ತಾನೆ. ನಾನು ಯಾಕಿವತ್ತು ಗುರುಗಳ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವವರು ಒಬ್ರು ಗುರುಗಳೇ. ಇವರು ಕೇವಲ ಗುರುಗಳಲ್ಲ, ಕೆಸೆಟ್ ಎಕ್ಸಾಮ್ನಲ್ಲಿ ಟಾಪರ್ ಕೂಡ. ಹಾಗೆಯೇ ಇಂಗ್ಲಿಷ್ ಲಿಟರೇಚರ್ನ ಅಧ್ಯಯನ ಮಾಡಿ ಅದರಲ್ಲಿಯೂ ಸೈ ಅನ್ಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 2023ರಲ್ಲಿ ಯುವರತ್ನ ಪ್ರಶಸ್ತಿಯನ್ನ ತನ್ನ ಮುಡಿಗೇರಿಸಿಕೊಂಡಿರುವಂತಹ ಜನಾರ್ದನ್ ಸರ್ ಇವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಿಮ್ಮ ಕಿರುಪರಿಚಯ ನಿಮ್ಮ ಧ್ವನಿ ಮೂಲಕವೇ ಶುರುವಾಗಲಿ. ನೀವು ಮೂಲತಃ ಎಲ್ಲಿಯವರು ಸರ್? ನಮಸ್ತೆ ಮೇಡಮ್, ನನ್ನ ಹೆಸರು ಜನಾರ್ದನ್ ಅಂತ. ನಾನು ಬಂದು ಸಂತೆ ಮೊಗೇನಹಳ್ಳಿ, ಮೊಗಳ್ಳಿ ಅಂತಾನೆ ಎಲ್ಲಾ ಕಡೆನೂ ಫೇಮಸ್ಸು. ಸೊ ಮೊಗಳ್ಳಿ ಗಣೇಶ್ ಅಂತ ಒಬ್ರು ಕವಿ ಇದ್ದಾರೆ, ಬಂಡಾಯ ಕವಿ, ಹಾಗೆ ದಲಿತ ಕವಿ ಕೂಡ. ಈಗ ಹಂಪಿ ಯೂನಿವರ್ಸಿಟಿಲಿ ಕೂಡ ಕೆಲಸ ಮಾಡ್ತಿದ್ರು. ಆ ಊರಿನವನು. ತುಂಬಾ ಪುಟ್ಟ ಗ್ರಾಮ. ಹಾಗೆ ಅಲ್ಲಿ ಕೆರೆಗಾರ ಅನ್ನುವಂತ ಒಂದು ಐತಿಹಾಸಿಕ ಘಟನೆ ಕೂಡ ನಡೆದಿದೆ. ಅಲ್ಲಿಂದ ಬಂದವನು ನಾನು. ಓಕೆ, ನಿಮ್ ವಿದ್ಯಾಭ್ಯಾಸ ಎಲ್ಲ? ಮೇಡಮ್, ನಾನು 4ನೇ ತರಗತಿ ತನಕ ಅಲ್ಲೇ ನಮ್ಮ ಊರಲ್ಲೇ ಓದಿದ್ದು. ಅದಾದ ನಂತರ ತಂದೆಗೆ ಬೇರೆ ಕಡೆ ಕೆಲಸ ಆಯ್ತು, ಹಾಗಾಗಿ ಬೆಂಗಳೂರಿಗೆ ವಲಸೆ ಬಂದು ಬೆಂಗಳೂರಿಗೆ ಬಂದು ಇಲ್ಲೇ JSS ಕೋಣನಕುಂಟೆ ಅಂತ, ಸೊ ಆ ಸ್ಕೂಲಲ್ಲಿ ನಾನು 10th ತನಕ ಓದಿದೆ. ಅದಾದ ನಂತರ ಮತ್ತೆ ಒಂದು ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತು. ಅದ್ರ ಜೊತೆ ಒಂದು ಕಾಲೇಜ್ ಸೇರ್ಕೊಂಡಿದ್ದೆ. PCMB ಮಾಡಕ್ಕಾಗ್ಲಿಲ್ಲ ಡ್ಯೂ ಟು ವೇರಿಯಸ್ ರೀಸನ್ಸ್. ಸೊ ಹಾಗಾಗಿ ನಾನು ಅಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೋಗಿ PU ಮತ್ತೆ ಡಿಗ್ರಿ ಮುಗಿಸ್ದೆ ಮೇಡಮ್. ಓಕೆ, ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ರಿ? ಹಾ ಮ್ಯಾಮ್. ಮಾಸ್ಟರ್ಸ್ ಬಂದು ನಾನು ಜ್ಞಾನ ಭಾರತಿಲಿ ಮಾಡಿದ್ದು. ಅದು ಕೂಡ ನನ್ನ ಸ್ನೇಹಿತರ ಸಹಾಯದಿಂದ, ನನ್ನ ಶಿಕ್ಷಕರ ಸಹಾಯದಿಂದ. ಸೊ ಹಾಗಾಗಿ ಅವ್ರಿಗೆ ಯಾವತ್ತೂ ನಾನು ಋಣಿ. ಓಕೆ, ಇವಾಗ ಪ್ರಸ್ತುತ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ? ಹೌದು ಮೇಡಮ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಟ್ರಾನ್ಸೆಂಡ್ PU ಕಾಲೇಜ್ ಅಂತ ಇದೆ ಎಲ್ಚೇನಹಳ್ಳಿಲಿ, ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ಮೇಡಮ್. ಸರ್, ನೀವು ಕೆಸೆಟ್ ಕ್ಲಿಯರ್ ಮಾಡಿದ್ರಿ, ನಿಮ್ಗೆ ಹಲವಾರು ಮಾರ್ಗಗಳಿದ್ವು. ಆದ್ರೆ ನೀವು ಯಾಕೆ ಪ್ರೊಫೆಸರ್ ಆಗ್ಬೇಕು, ಅದ್ರಲ್ಲಿ ಎಸ್ಪೆಷಲಿ ಇಂಗ್ಲಿಷ್ ಪ್ರೊಫೆಸರ್ ಆಗ್ಬೇಕು ಅಂತ ಚೂಸ್ ಮಾಡ್ಕೊಂಡ್ರಿ? ಅದು ನಿಜವಾಗ್ಲೂ ಒಂಥರ ಇಂಟ್ರೆಸ್ಟಿಂಗ್ ಸ್ಟೋರಿ. ನಾನು ಈಗಾಗಲೇ ಹೇಳಿದೆ, 2 ಸಲ ನಾನು ರೆಫರ್ ಮಾಡಿದೆ. ಏನಂದ್ರೆ 4ನೇ ತರಗತಿ ತನಕ ನಾನು ಊರಲ್ಲಿ ಓದಿದೆ. ಅದಾದ್ಮೇಲೆ ಮತ್ತೆ ನಾನು ಬೆಂಗಳೂರಿಗೆ ಬಂದೆ. ಮತ್ತೆ PUC ಆದ ತಕ್ಷಣನೇ ನಾನು ಮತ್ತೆ ನಮ್ಮ ಊರಿಗೆ ಹೋದೆ. ಏನ್ಕೆ ಇಷ್ಟೊಂದು ಓಡಾಟಿದ್ದಾನೆ ಅವನು, ಅಥವಾ ಏನ್ ಕಾರಣ ಇತ್ತು? ನಾನು ಆಗ್ಲೇ ಹೇಳಿದೆ, ಒಂದು ಫಿನಾನ್ಷಿಯಲ್ ಕ್ರೈಸಿಸ್ ಅಂತ. ಆಕ್ಚುಲಿ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲ ಅದು. ಏನಂದ್ರೆ ನಾನು SSLC ಮುಗಿದಾದ್ಮೇಲೆ ನನ್ನ ಫ್ಯಾಮಿಲಿಯವರು, ನನಗೆ ತಂದೆ ತಾಯಿ ಇಲ್ಲ. ಸೊ ನಾನು ಬೆಳೆದಿದ್ದೆಲ್ಲ ನನ್ನ ಸಂಬಂಧಿಕರ ಜೊತೆ. ನನ್ನ ಸಂಬಂಧಿಕರು ಏನ್ ಮಾಡಿದ್ರು, ನಾನು ಸೈನ್ಸ್ ತುಂಬಾ ಚೆನ್ನಾಗಿ ತಗೊಂಡಿದ್ದೀನಿ ಮಾರ್ಕ್ಸ್ ಅಂತ PCMB ಕೊಡ್ಸಿದ್ರು. ನನಗೆ PCMA ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ. ಸೇರ್ಕೊಂಡೆ.
ಅಲ್ಲಿ ನನಗೆ ಇಂಗ್ಲಿಷ್ ಅನ್ನೋದು ಒಂಥರ ಭೂತ ತರ ಕಾಡ್ಬಿಡ್ತು. ಯಾಕಂದ್ರೆ ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ ಆ ಟೈಮಲ್ಲಿ, ಕನ್ನಡ ಮೀಡಿಯಂ ಇಂದ ಬಂದವನು. ಇಂಗ್ಲಿಷ್ ಮಾತಾಡೋದಿರ್ಲಿ ಅರ್ಥನೇ ಆಗ್ತಿರ್ಲಿಲ್ಲ. 2 ವರ್ಷ ಅದೊಂಥರ ನನಗೆ ಒಂಥರ ಶಿಕ್ಷೆ ಅನ್ಸ್ಬಿಡ್ತು, ಶಿಕ್ಷಣ ಅನ್ಸ್ಲಿಲ್ಲ. ಸೊ ಹಾಗಾಗಿ ನಾನು 1.5 ವರ್ಷ ಅಲ್ಲಿ ಸ್ಟ್ರಗಲ್ ಮಾಡಿ ಓದಕ್ಕಾಗ್ದೇನೆ ಮತ್ತೆ ವಾಪಸ್ಸು ನನ್ನ ಊರಿಗೆ ಹೋಗಿ ಮತ್ತೆ ಆರ್ಟ್ಸ್ ತಗೊಂಡು ಅಲ್ಲಿಂದ ಮತ್ತೆ ನನ್ನ ಇಂಗ್ಲಿಷ್ ಪ್ರೊಫೆಸರ್ ಜರ್ನಿನ ಸ್ಟಾರ್ಟ್ ಮಾಡಿದೆ ಮೇಡಮ್. ಸರ್, ನೀವು ಸ್ಟೂಡೆಂಟ್ ಆಗಿದ್ದಾಗ ಕ್ಲಾಸ್ ಬಂಕ್ ಮಾಡಿದ್ದೀರಾ ಸರ್? ಡೆಫಿನೆಟ್ಲಿ ಮಾಡಿದ್ದೀನಿ. ಡಿಗ್ರಿ ಟೈಮಲ್ಲಿ ನಾನು ಮತ್ತೆ ಇಂಗ್ಲೀಷ್ ಕಲಿಬೇಕಂತ ಕಾಲೇಜ್ ಸೇರ್ಕೊಂಡಾಗ ಸೇಮ್ ಅದೇ ಪ್ರಾಬ್ಲಮ್ನ ಫೇಸ್ ಮಾಡಿದೆ. ಯಾಕಂದ್ರೆ ಇಂಗ್ಲೀಷ್ ಅರ್ಥ ಆಗ್ತಿರ್ಲಿಲ್ಲ ಅಂತ ಆ ಟೈಮಲ್ಲಿ ಬಂಕ್ ಮಾಡ್ತಿದ್ದೆ. ಅದ್ರ ಜೊತೆ ನಮ್ಮ ಟೀಚರ್ಸ್ ಹತ್ರ ಕೇಳ್ತಿದ್ದೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತ. ಅವ್ರು ಹೇಳಿದ್ರು, ನಿನ್ಗೆ ಅಷ್ಟೊಂದು ಅರ್ಥ ಆಗ್ಲಿಲ್ವಾ, ಹೋಗು ಲೈಬ್ರರಿಲಿ ಕುತ್ಕೊಂಡು ಓದು, ಸೊ ಒಂದಷ್ಟು ರಿಸರ್ಚ್ ಮಾಡು, ನ್ಯೂಸ್ ಪೇಪರ್ ಓದು, ನೀನ್ ಇಂಗ್ಲೀಷ್ ಬೆಳೆಯುತ್ತೆ ಅಂತ. ಸೊ ಹಾಗಾಗಿ ಆ ಬಂಕ್ ಮಾಡಿದ ಸಮಯನ ನಾನು ಲೈಬ್ರರಿಲಿ ಕಲಿತಿದ್ದೆ. ಮೇ ಬಿ ಅದೇ ಒಂದು ಕಾರಣ ಇರ್ಬೋದೇನೋ ನನಗೆ ಇಂಗ್ಲಿಷ್ ಇಂಪ್ರೂವ್ ಆಗಿತ್ತು. ಸೊ ನೀವು ಇಂಗ್ಲಿಷ್ ಪ್ರೊಫೆಸರ್ ಆಗ್ಲಿಕ್ಕೆ ಮೇನ್ ಕಾರಣ ಅದೇ ಅಂತಿದ್ರ? ಹೌದು ಮ್ಯಾಮ್. ಸೊ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಇಷ್ಟೆಲ್ಲ ಅವಕಾಶಗಳಿದ್ರು ಇಂಗ್ಲಿಷ್ ಪ್ರೊಫೆಸರ್ ಆಗ್ಬೇಕು ಅಂತ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ? ಮ್ಯಾಮ್, ಇದು ನನ್ನ ಕಾನ್ಶಿಯಸ್ ಡಿಸಿಷನ್. ನಾನು ಇದನ್ನ ಈ ಪ್ರೊಫೆಷನ್ ಬಂದಿದ್ದು ಒಂದು ಲೈಫ್ ಸೆಟ್ಲ್ ಮಾಡ್ಕೋಬೇಕು ಅಂತನೂ ಅಲ್ಲ, ಅಥವಾ ಸ್ಯಾಲ್ರಿ ಬರುತ್ತೆ ಒಳ್ಳೆ ಗೌರವ ಸಿಗುತ್ತೆ ಅನ್ನೋದಕ್ಕೂ ಅಲ್ಲ. ಅದಕ್ಕೊಂದು ಕಾರಣ ಇದೆ. ಏನಂದ್ರೆ ನನಗೆ ಇಂಗ್ಲಿಷ್ ಬರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬಾ ಅವಮಾನಗಳನ್ನ ಎದುರಿಸಿದೀನಿ. ನನ್ನ ಊರಲ್ಲೂ ಕೂಡ ತುಂಬಾ ಅವಮಾನ ಮಾಡಿದ್ದಾರೆ. ನನ್ನ ಸಂಬಂಧಿಕರು, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ನ ಸಂಬಂಧಿಕರಂತೂ ಯಾವುದೇ ಸಮಾರಂಭ ಆಗ್ಲಿ ಯಾವುದೇ ಪ್ರೋಗ್ರಾಮ್ ಆಗ್ಲಿ ಬಂದು ಬೇರೆಯವ್ರನ್ನ ಮಾತಾಡ್ಸ್ತಿದ್ರು, ನನ್ನನ್ನು ಮಾತಾಡ್ಸ್ತಿರ್ಲಿಲ್ಲ. ಯಾಕೆಂತ ಅಂದ್ರೆ ಇವನೇನೋ ಒಳ್ಳೆ ಕಾಲೇಜ್ ಬಿಟ್ಟು ಮತ್ತೆ ವಾಪಸ್ ಬಂದಿದ್ದಾನೆ, ಇವನು ಉದ್ಧಾರ ಆಗಲ್ಲ ಅಂತೆಲ್ಲ ತುಂಬಾ ಕೀಳಾಗಿ ನೋಡಿದ್ರು. ಸೊ ಹಾಗಾಗಿ ನನ್ನ ಟೀಚರ್ಗಳು ತುಂಬಾ ಸಹಾಯ ಮಾಡಿದ್ದಾರೆ ಆ ಟೈಮಲ್ಲಿ. ನನಗೆ ಇಂಗ್ಲಿಷ್ ಬರಲ್ಲ, ಏನ್ ಮಾಡ್ಲಿ ಅಂತ ಅಂದಾಗ ಬೆಂತಟ್ಟಿ ನನ್ನ ಹಿಂದೆ ನಿಂತ್ಕೊಂಡ್ರು. ಪ್ರತಿಯೊಂದು ಪುಸ್ತಕಗಳನ್ನ ಕೊಡೋರು ಓದು ಅಂತ. ಸೊ ಹಾಗಾಗಿ ನಾನು ಇವತ್ತು ಈ ಪ್ರೊಫೆಷನ್ ಇರೋದು ನನ್ನ ಕಾನ್ಶಿಯಸ್ ಡಿಸಿಷನ್. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಸರ್ ಇವಾಗ? ತುಂಬಾ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ಒಂದು ಲೈನ್ ಫಾಲೋ ಮಾಡ್ತೀನಿ, ಏನಂದ್ರೆ ಐ ವಾಂಟ್ ಟು ಬಿ ಅ ಟೀಚರ್, ನಾಟ್ ಅ ಚೀಟರ್. ಸೊ ಇದನ್ನ ನಾನು ಕಲ್ತ್ಕೊಂಡಿದ್ದು ನನ್ನ ಶಿಕ್ಷಕರಿಂದ. ಯಾಕಂದ್ರೆ ಅವರು ಬರೀ ಸಂಪಾದನೆಗೆ ಅಥವಾ ಸಂಬಳಕ್ಕೆ ಕೆಲಸ ಮಾಡ್ತಿರ್ಲಿಲ್ಲ ಮೇಡಮ್. ಸೊ ಮಕ್ಕಳಿಗೆ ಜ್ಞಾನ ಕೊಡ್ಬೇಕು ಅಂತ ಕೆಲಸ ಮಾಡ್ತಿದ್ರು. ಯಾಕಂದ್ರೆ ನಾನು ಈಗ ಸಿಟಿ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ಗೊತ್ತಿದೆ. ಸೊ ಹಳ್ಳಿಲಿ ಬೆಳೆಯುವಂತ ಮಕ್ಕಳುಗಳು ಯಾವ ರೀತಿ ಜ್ಞಾನ ಪಡ್ಕೊಳ್ತಿದ್ದಾರೆ, ಇವತ್ತು ಸಿಟಿಲಿರೋ ಮಕ್ಕಳು ಯಾವ ರೀತಿ ಜ್ಞಾನ ಪಡ್ಕೊಳ್ತಿದ್ದಾರೆ ಅಂತ. ಇವತ್ತು ದುಡ್ಡಿದ್ರೆ ಶಿಕ್ಷಣ ಅನ್ನುವಂತ ಕಾಲದಲ್ಲಿ ಸೊ ಅದನ್ನ ಬೇಡ ಅಂತ ಹೇಳಿ ಬರೀ ಜ್ಞಾನಕ್ಕೆ ಮಾತ್ರ ಬದುಕಿದಂತಹ ಶಿಕ್ಷಕರು ತುಂಬಾ ಕಮ್ಮಿ. ಅಂತ ಶಿಕ್ಷಕರನ್ನ ಪಡ್ಕೊಂಡೆ ಮೇಡಮ್. ಸೊ ಅದಕ್ಕೆ ನಂಗೆ ತುಂಬಾ ಖುಷಿ ಇದೆ. ಸರ್, ಇವಾಗ ದೊಡ್ಡವರೆಲ್ಲ ಒಂದ್ ಮಾತು ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಅದ್ರಲ್ಲಿ ಏನಿದೆ ಅಂತ ಹೇಳಿ. ಸೊ ನಿಮ್ ಪ್ರಕಾರ ಎಜುಕೇಶನ್ ಅಂದ್ರೆ ಏನು ಸರ್? ಬರೀ ಪುಸ್ತಕದ ಬದನೆಕಾಯಿನೇನಾ? ಮೇಡಮ್, ನೀವೇ ಈಗ ನಿಮ್ಮ ಪ್ರಶ್ನೆಲ್ಲ ಉತ್ತರ ಇದೆ. ಏನಂದ್ರೆ ನಮ್ಮ ಶಾಲೆ ಕಾಲೇಜುಗಳು ಗ್ರಾಜುಯೇಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದು, ಎಜುಕೇಟೆಡ್ಸ್ನೆಲ್ಲ. ಸೊ ಯಾರ ಹತ್ರ ಒಂದು ಸರ್ಟಿಫಿಕೇಟ್ ಇದೆಯೋ, ಮಾರ್ಕ್ಸ್ ಕಾರ್ಡ್ ಇದೆಯೋ, ಅವನು ಗ್ರಾಜುಯೇಟ್. ಯಾರು ತನ್ನ ಜ್ಞಾನನ ಇಲ್ಲಿ ಪಡ್ಕೊಂಡಿರ್ತಾನೆ, ಸತ್ಯವಾಗಿ ನಡ್ಕೋತಾನೆ, ಮಾನವೀಯತೆಯಿಂದ ನಡ್ಕೋತಾನೆ, ಅದು ನಿಜವಾದ ಶಿಕ್ಷಣ. ಸೊ ಅದನ್ನ ಕೊಡ್ಬೇಕಾಗಿರೋದು ನಮ್ಮಂತ ಶಿಕ್ಷಕರ ಕರ್ತವ್ಯ. ಹೇಳ್ಬೋದು ಏನೋ ಗೊತ್ತಿಲ್ಲ, ನನ್ನ ತರಗತಿಗಳಲ್ಲಿ ಯಾವಾಗ್ಲೂ ಹೇಳ್ತಿರ್ತೀನಿ ಮಕ್ಕಳಿಗೆ, ನೋಡಿ ಮಕ್ಕಳೇ, ಒಬ್ಬ ರೋಗಿ ತನ್ನ ವೈದ್ಯನಿಂದ ಪಡ್ಕೊಂಡಂತಹ ಯಾವುದೇ ಔಷಧಿ ಆಗ್ಲಿ ಪಡ್ಕೊಂಡಾದ್ಮೇಲೆ 5 ವರ್ಷ ಬಿಟ್ಟು ವಾಪಸ್ ಬಂದು, ಸರ್ ನಿಮ್ಮಿಂದ ನಾನು ಟ್ರೀಟ್ಮೆಂಟ್ ತಗೊಂಡೆ ಸರ್ ಅಂತ ಹೇಳಲ್ಲ. ಒಬ್ಬ ಕ್ಲೈಂಟು ಲಾಯರ್ಗೆ ಆತರ ಅನ್ನಲ್ಲ. 5 ವರ್ಷ ಬಿಟ್ಟು ಬಂದು, ನೋಡಿ ಸರ್ ನಾನು ನಿಮ್ಮ ಹತ್ರ ಕೇಸ್ ಗೆಲ್ಸ್ಕೊಂಡೆ ಅಂತ ಯಾರು ಹೇಳಲ್ಲ. ಒಂದೇ ಒಂದು ಪ್ರೊಫೆಷನ್ 5 ವರ್ಷ ಆದ್ಮೇಲೂ ಬಂದು ನೋಡಿ ನಮ್ಮನ್ನ ಬಂದು ಮಾತಾಡ್ಸುವಂತ ಪ್ರೊಫೆಷನ್ ಇದು. ಸೊ ದೂರದಿಂದ ನೋಡಿದ್ರೆ ಜನ ನಮ್ಮನ್ನ ಓಡ್ ಬಂದು ಮಾತಾಡ್ಸ್ಬೇಕು ಅಂತ ಶಿಕ್ಷಕರಾಗ್ಬೇಕು. ಅದ್ಬಿಟ್ಟು ದೂರದಿಂದ ನೋಡಿ ಓಡೋಗ್ಬಿಡ್ಬಾರ್ದು. ಸೊ ಆ ತರದೊಂದು ಜವಾಬ್ದಾರಿ ಶಿಕ್ಷಕನಲ್ಲಿ ಇದೆ, ಅಥವಾ ಶಿಕ್ಷಕ ಅನ್ನುವಂತ ಒಂದು ವೃತ್ತಿಲಿದೆ. ಸೊ ನಾವು ಕಟ್ಟೋ ಕೆಲಸ ಮಾಡ್ಬೇಕು. ಖಂಡಿತ ಸರ್, ನಿಮ್ಮ 100ಕ್ಕೆ 100 ಸತ್ಯ ಸರ್. ಸರ್, ಇವಾಗೆಲ್ಲ ಸ್ಮಾರ್ಟ್ ಕ್ಲಾಸ್ಗಳೆಲ್ಲ ತುಂಬಾ ಜಾಸ್ತಿ ಆಗಿದೆ. ಆದ್ರೆ ನೀವು ಓದ್ತಿರ್ಬೇಕಾದ್ರೆಲ್ಲ ಲೆಕ್ಚರ್ಸ್ ಎಲ್ಲ ಬುಕ್ ಹಿಡ್ಕೊಂಡು ಪಾಠ ಮಾಡ್ತಿದ್ರು. ಆದ್ರೆ ಈಗ ಎಲ್ಲ ಲ್ಯಾಪ್ಟಾಪ್ ಮುಂದೆ ಹಿಡ್ಕೊಂಡು ಪಾಠ ಮಾಡ್ತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದರಿಂದ ಎಷ್ಟು ಬೆನಿಫಿಷಿಯರ್ ಇದೆ ಅಥವಾ ಎಷ್ಟು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅನ್ಸುತ್ತೆ? ಮ್ಯಾಮ್, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಅಡ್ವಾಂಟೇಜ್ ಏನಂತ ಅಂದ್ರೆ ಪ್ರತಿ ಬಾರಿನೂ ಪ್ರತಿ ತರಗತಿನೂ ಟೀಚರು ಪ್ರಿಪೇರ್ ಆಗಿ ಬರ್ಬೇಕಾಗುತ್ತೆ. ಸೊ ಮೊದ್ಲೇನಾಗ್ಬಿಡ್ತಿತ್ತು, ಬುಕ್ ಓದ್ಕೊಂಡು ತಗೊಂಡ್ಬರೋರು, 15 ವರ್ಷದ ಹಿಂದಿದ್ ಬುಕ್ ತಗೊಂಡ್ಬಂದು ಅದೇ ನೋಟ್ಸ್ ನ ಬಯಾಟ್ ಮಾಡೋರು. ಇವತ್ತು ಮಕ್ಕಳು ಆತರ ಇಲ್ಲ, ತುಂಬಾ ಸ್ಮಾರ್ಟ್ ಇದ್ದಾರೆ. ಇವತ್ತು ಚಾಟ್ GPT ಇದೆ, ಗೂಗಲ್ ಇದೆ. ಗೂಗಲ್ ಮಾಡಿ ಸರ್
ಸರ್ ನೀವು ರಾಂಗ್ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾನ್ ಲೈಫಲ್ಲೇ ಆ ಥರದೊಂದು ಇನ್ಸಿಡೆಂಟ್ ಆಗಿದೆ. ಲಾಸ್ಟ್ ವೀಕ್ ಅನ್ಸುತ್ತೆ, ಲಾಸ್ಟ್ ವೀಕ್ ಒಂದು ಯಾವ್ದೋ ಪಾಠ ಮಾಡ್ತಿದ್ದೆ. ಸೊ ಒಂದು ಗ್ರಾಮರ್ ತಪ್ಪು ಅಂತ ಇಡೀ ಕ್ಲಾಸ್ ತಪ್ಪು ಅಂತ ಹೇಳ್ತಿದೆ. ನಾನು ಇಲ್ರಪ್ಪ ಸರಿ ಅಂತ ಹೇಳ್ತಿದ್ದೀನಿ, ಅವ್ರು ಕೇಳಕ್ಕೆ ರೆಡಿ ಇಲ್ಲ. ಅಲ್ಲೇ ಕೇಳಿದ್ರು, ಸರ್ ಚಾಟ್ GPT ಹಾಕಿ ಸರ್, ಚೆಕ್ ಮಾಡಿ ಸರ್ ಅಂತ. ಇವತ್ತು ಮಕ್ಕಳಿಗೆ ಯಾರು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ಏನ್ ಹೇಳ್ತಿ ಅನ್ನೋದೇ ಮುಖ್ಯ. ಅಥೆಂಟಿಕ್ ಇನ್ಫಾರ್ಮೇಶನ್ ಎಲ್ಲಿಂದ ಬಂದ್ರು ಅವ್ರು ತಗೊಳ್ತಾರೆ. ಸೊ ಹಾಗಾಗಿ ಶಿಕ್ಷಕರು ಹೊಸ ಟೆಕ್ನಾಲಜಿಗಳಿಗೆ ಅಡಾಪ್ಟ್ ಆಗ್ಲೇಬೇಕು. ಸ್ಮಾರ್ಟ್ ಕ್ಲಾಸಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ವಿಜುವಲ್ಸ್ ತೋರಿಸಿ ಪಾಠ ಮಾಡೋದ್ರಿಂದ ಮಕ್ಕಳ ತಲೆಯಲ್ಲಿ ನಾವ್ ಏನ್ ಪಾಠ ಮಾಡ್ತೀವೋ ಅದು ಉಳ್ಕೊಳ್ಳುತ್ತೆ. ಹಾಗಾಗಿ ಅದು ಒಂಥರದ್ದು ಶಿಕ್ಷಣದ ಕ್ವಾಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಒಂದು ಡಿಸ್ಅಡ್ವಾಂಟೇಜ್ ಬಂದ್ರೆ ಈಗ ಎಲ್ಲ ಇದೆಯಲ್ಲ ಇವ್ರ ಯಾಕೆ ಅನ್ನೋ ಒಂದು ಅಸಡ್ಡೆನೂ ಬರುತ್ತೆ. ಎಲ್ಲ ಗೂಗಲ್ ಅಲ್ಲಿ ನೋಡ್ಕೊಳ್ತೀನಿ, ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ತೀನಿ, ಆ ವಿಡಿಯೋ ನೋಡ್ಕೊಳ್ತೀನಿ, ಸೊ ಇವ್ರ ಯಾಕೆ ಅನ್ನೋದು ಬರುತ್ತೆ. ಪ್ರತಿ ಕ್ಲಾಸು ಶಿಕ್ಷಕ ಕ್ಲಾಸ್ ಅಲ್ಲಿ ಇದ್ರೆ ಒಂಥರ ಐಡೆಂಟಿಟಿ ಕ್ರೈಸಿಸ್ ಇದ್ದಂಗೆ. ತನ್ನ ಅಸ್ಮಿತನ ಉಳಿಸ್ಕೋಬೇಕು ಅಂದ್ರೆ ಪ್ರತಿ ದಿನ ಅಪ್ಗ್ರೇಡ್ ಆಗ್ಬೇಕು ಟೆಕ್ನಾಲಜಿಕಲಿ. ಸೊ ಪಾಠ ಮಾಡ್ಲೇಬೇಕು. ಸ್ಮಾರ್ಟ್ ಕ್ಲಾಸಸ್ ಯಸ್ ಇಟ್ಸ್ ಗುಡ್, ಸೊ ಅದನ್ನ ಕರೆಕ್ಟ್ ಆಗಿ ಬಳಸಿದ್ರೆ. ಸೊ ಹಾಗಾಗಿ ಈ ಸ್ಮಾರ್ಟ್ ಕ್ಲಾಸಸ್ ನ ಕಂಡಕ್ಟ್ ಮಾಡಕ್ಕೆ ಒಂದು ಹ್ಯೂಮನ್ ಲೇಬರ್ ಬೇಕಲ್ಲ. ಸೊ ಈಗ ನಾವು ಲೆಕ್ಚರರ್ ತರ ಟ್ರೀಟ್ ಮಾಡಬಾರ್ದು ನಮ್ಮ ಪ್ರೊಫೆಷನ್. ವಿ ಶುಡ್ ಟ್ರೀಟ್ ಅವರ್ ಪ್ರೊಫೆಷನ್ ಆಸ್ ಟೀಚರ್ ಆರ್ ಫೆಸಿಲಿಟೇಟರ್. ಸೊ ಆಗ ಚಂದ ಅನ್ಸುತ್ತೆ. ಸರ್ ನಾವು ಕೇಳ್ಪಟ್ವಿ ನೀವು ಲೈಕ್ ಸಾಹಿತ್ಯದಲ್ಲಿ ಅಥವಾ ನಾಟಕ ಅದರಲ್ಲೆಲ್ಲ ತುಂಬಾ ಆಸಕ್ತಿ ಇತ್ತು ಅಂತ ಹೇಳಿ. ಸೊ ನೀವು ಈಗ ಶಿಕ್ಷಕರಾಗಿ ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಮ್ಯಾಮ್ ಅದನ್ನ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಅದು ನನ್ನ ಜೀವನದ ಒಂದು ಭಾಗ. ಸೊ ನಾಟಕ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದ ಒಂದು ಭಾಗ. ಯಾಕೆ ಹೇಳ್ತಿದೀನಿ ಅಂತ ಅಂದ್ರೆ ಇವತ್ತು ಮಕ್ಕಳು ನನ್ನ ಕ್ಲಾಸಸ್ ನ ಇಷ್ಟಪಡೋದೇ ಸರ್ ಎನಾಕ್ಟ್ ಮಾಡ್ತಾರೆ ಅಂತ. ಸರ್ ಏನೇನ್ ಬೇಕಾದ್ರೂ ಎನಾಕ್ಟ್ ಮಾಡ್ತಾರೆ, ಹೆಂಗ್ ಬೇಕಾದ್ರೂ ಹೇಳ್ತಾರೆ ಅಂತ. ಆ ಕಾನ್ಫಿಡೆನ್ಸ್ ಬಂದಿದ್ದೆ ನನಗೆ ನಾಟಕಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ. ಹಾಗಾಗಿ ಅದು ನನ್ಗೆ ಒಂಥರದ್ದು ನನ್ನ ಟೀಚಿಂಗ್ ನ ಕ್ವಾಲಿಟಿ ಎನ್ಹಾನ್ಸ್ ಮಾಡ್ಕೊಳಕ್ಕೆ ಅದೊಂಥರದ್ದು ಆಡೆಡ್ ಬೆನಿಫಿಟ್ ಇದ್ದಂಗೆ. ಸೊ ಹಾಗಾಗಿ ಅದ್ ಬ್ಯಾಲೆನ್ಸ್ ಮಾಡೋದೇನಿಲ್ಲ ಮ್ಯಾಮ್, ಗೋ ವಿತ್ ದ ಫ್ಲೋ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಸರ್? ಲಾಸ್ಟ್ ಬೆಂಚ್, ಫಸ್ಟ್ ಆಫ್ ಆಲ್ ಲಾಸ್ಟ್ ಬೆಂಚ್ ಅನ್ನೋದನ್ನೇ ದೊಡ್ಡ ಬೋಗಸ್. ಯಾಕಂದ್ರೆ ಲಾಸ್ಟ್ ಡೆಸ್ಕ್ ಅಂತ ಯಾರು ಬೇಕಾದ್ರೂ ಹೇಳ್ಬೋದು, ಬಟ್ ಶಿಕ್ಷಕ ಹೇಳ್ಬಾರ್ದು. ಯಾಕಂದ್ರೆ ಕ್ಲಾಸ್ ಅಲ್ಲಿ ಎಲ್ಲಾ ಮಕ್ಕಳು ಅವನಿಗೆ ಒಂದೇ, ಓದ ಮಕ್ಕಳು ಒಂದೇ, ಓದದೇ ಇರೋ ಮಕ್ಕಳು ಒಂದೇ. ನೀನು ಫಸ್ಟ್ ಡೆಸ್ಕ್ 4 ಪಾಠ ಮಾಡೋಕಾದ್ರೆ ನೀನ್ ಶಿಕ್ಷಕ ಅಲ್ಲ, ಯು ಆರ್ ಅ ಚೀಟರ್, ಯು ಆರ್ ನಾಟ್ ಅ ಟೀಚರ್. ಸೊ ಟೀಚರ್ ಆಗೋಕೆ ಬೆಸ್ಟ್ ಕ್ವಾಲಿಟಿ ಏನಂತ ಅಂದ್ರೆ ಓದೋ ಮಕ್ಕಳನ್ನ ಓದಿಸ್ಬಿಡೋದೇನು ದೊಡ್ಡ ಸ್ಥಿತಿ ಅಲ್ಲ, ಓದ್ದೇ ಇರೋ ಮಕ್ಕಳನ್ನ ಓದಿಸೋದಿದೆಯಲ್ಲ ಅದು ಒಬ್ಬ ಶಿಕ್ಷಕನ ಕರ್ತವ್ಯ. ಸೊ ಲಾಸ್ಟ್ ಡೆಸ್ಕ್ ಅಥವಾ ಬೆಂಚ್ ಅನ್ನೋದೇ ದೊಡ್ಡ ಇಲ್ಯೂಷನರಿ ಕಾನ್ಸೆಪ್ಟ್. ಇದನ್ನ ಹೇಳ್ತಿದೀವಿ ಒಬ್ಬ ಶಿಕ್ಷಕ ಅಂತ ಅಂದ್ರೆ ಈಸ್ ಇನ್ಎಫಿಷಿಯಂಟ್. ಅಂದ್ರೆ ಅವನಿಗೆ ನೆಟ್ಗೆ ಅವನ ತರಗತಿನ ತಗೊಳಕ್ ಆಗ್ತಾ ಇಲ್ಲ, ನೆಟ್ಟಿಗೆ ಕ್ಲಾಸ್ ಮಾಡಕ್ ಆಗ್ತಾ ಇಲ್ಲ. ಸೊ ಅದನ್ನ ಆ ಮಕ್ಕಳ ಮೇಲೆ ಆಗ್ತಿದ್ದಾರೆ ಅಂತ. ಯಾಕಂದ್ರೆ ಪ್ರತಿಯೊಬ್ಬರು ಬೇರೆ ಬೇರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ ಮ್ಯಾಮ್. ಸೊ ನಾವೆಲ್ಲಾರನು ಒಂದೇ ತರ ಇರುವಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಶಿಕ್ಷಣ ಪದ್ಧತಿ ಕೂಡ ಹಾಗೆ ಇದೆ. ಸೊ 90 ತಗೊಂಡವ್ನು ಮಾತ್ರ ಇವತ್ತು ಗ್ರೇಟ್. ಯಾಕಂದ್ರೆ ನಾಲೆಡ್ಜ್ ಮಾರ್ಕ್ಸ್ ಮುಖಾಂತರ ಇವತ್ತು ಡಿಸೈಡ್ ಆಗ್ತಿದೆ, ಮೆಜರ್ ಆಗ್ತಿದೆ. ಸೊ ಹಾಗಾಗಿ ಲಾಸ್ಟ್ ಡೆಸ್ಕ್ ಅನ್ನೋದು ನಮ್ಗೊಂಥರ ಚಾಲೆಂಜ್ ಆಗ್ಬೇಕು ಕ್ಲಾಸ್ ಅಲ್ಲಿ, ಹೌದಾ? ಸೊ ಲಾಸ್ಟ್ ಡೆಸ್ಕ್ ಓದಲ್ವಾ, ನೋಡಿ ನಾನು ಕ್ಲಾಸಲ್ಲಿ ಓದಿಸ್ತೀನಿ ಅಂತ. ಅವನು ನಿಜವಾದ ಶಿಕ್ಷಕ. ಅದೇ ಕಾರಣಕ್ಕೆ APJ ಅಬ್ದುಲ್ ಕಲಾಂ ಅವರು ಶಿಕ್ಷಕರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಮತ್ತೆ ಅವ್ರಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ರು ಇದೇ ಕಾರಣಕ್ಕೆ. ಸೊ ನಾವು ಲಾಸ್ಟ್ ಡೆಸ್ಕ್ ಅಂತ ಅನ್ಬಾರ್ದು. ಅಂತಿದ್ದಾರೆ ಅಂತ ಅಂದ್ರೆ ಅವರು ಸ್ಯಾಲರಿಗೋಸ್ಕರ ಬರ್ತಾ ಇದಾರೆ, ಪಾಠ ಮಾಡಕ್ ಬರ್ತಾ ಇಲ್ಲ ಅಂತ ಅರ್ಥ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮಾತು ಕೇಳಿ. ಸರ್ ನಿಮ್ಮ ಪ್ರೊಫೆಸರ್ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಯಾವ್ದಾದ್ರು ಒಂದು ಕಹಿ ಘಟನೆ ನೆನಪಿದೆಯಾ ಸರ್ ನಿಮ್ಗೆ? ಅಯ್ಯೋ ಇದೆ ಮ್ಯಾಮ್, ಇದೆ. ಏನಂದ್ರೆ ಹೀಗೆ ಒಂದು ಕ್ಲಾಸ್ ಅಲ್ಲಿ, ಸೊ ಅದೇ ಸ್ಮಾರ್ಟ್ ಕ್ಲಾಸ್ ಟಾಪರ್ಸ್ ಪ್ರಾಬ್ಲಮ್ ಏನಂತ ಅಂದ್ರೆ ಯಾವ್ದೋ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಿದ್ದೆ, ಟೆಕ್ಸ್ಟ್ ಬುಕ್ ತಂದಿಲ್ಲ, ಯಾಕಮ್ಮ ಟೆಕ್ಸ್ಟ್ ಬುಕ್ ತಂದಿಲ್ಲ ನಿಂತ್ಕೊ ಅಂತ ಅಂದೆ. ಇವತ್ತು ನಾವು ಶಿಕ್ಷಣ ಕೊಡಂಗಿಲ್ಲ ಟೀಚರ್ಸ್. ಸೊ ಮೊದ್ಲಾಗಿದ್ದಿದ್ರೆ ಏನ್ ಕಲ್ತ್ಕೊಂಡ್ಬಂದು ಅಂತಿದ್ಲು. ಈಗ ಏನಂತ ಅಂದ್ರೆ ಅವನು ಆರಾಮಾಗಿದಾನ. ಫಸ್ಟ್ ಆಫ್ ಆಲ್ ಇದು ಪೇರೆಂಟ್ಸ್ ಗಳು ಕೂಡ ಕಲಿಬೇಕಾಗಿರೋ ಮಾತು ಏನಂತ ಅಂದ್ರೆ ಶಿಕ್ಷಕನ್ನ ಅವನು ಇವನು ಅಂತ ದಯವಿಟ್ಟು ಅನ್ಬೇಡಿ. ಸೊ ಯಾಕಂದ್ರೆ ಮಕ್ಳು ಕೂಡ ಕಾರಿಡಾರ್ ಅಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ ಅದೇ ಮಾತುಗಳನ್ನ. ಅವನ್ ಕಣ ಇಂಗ್ಲಿಷ್ ತಗೋತಾನಲ್ಲ, ಅವನ್ ಕನ್ನಡ ತಗೋತಾನಲ್ಲ ಅಂತ ಮಾತಾಡ್ತಾರೆ. ಇವತ್ತು ಶಿಕ್ಷಕ ಸರ್ ಅಂತ ಕರೆಯೋದು ನಾನು ಆನ್ ಫ್ಲೋರ್ ಅಲ್ಲಿ ನೋಡೇ ಇಲ್ಲ. ಸೊ ಆ ತರ ಇತ್ತು ಅವ್ರಿಗೆ. ನಾನು ನಿಲ್ಲಿಸ್ದೆ ಅಷ್ಟೇ, ಏನೂ ಬೈದಿಲ್ಲ. ಮತ್ತೆ ಬಂದ್ ಸಾರಿ ಕೇಳ್ತು. ನಾನೇನಂದೆ, ನೋಡಮ್ಮ ನೀನ್ ಸಾರಿ ಕೇಳೋದ್ರಿಂದ ಏನಾಗಲ್ಲ, ಚೇಂಜ್ ಯುವರ್ ಬಿಹೇವಿಯರ್, ದಟ್ ಈಸ್ ಎನಫ್ ಅಂತ ಹೇಳಿ ಸುಮ್ಮನೆ ಆದ. ನೆಕ್ಸ್ಟ್ ಕ್ಲಾಸ್ ಬಂದ್ರೆ
ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಏನಂತ ಅಂದ್ರೆ ನಾನು ಆ ಹುಡ್ಗಿನ ಡಿಸ್ರೆಸ್ಪೆಕ್ಟ್ ಮಾಡಿದೆ ಅಂತ. ಅದು ಅದ್ ಹೇಗ್ ತಗೊಂಡ್ರೋ ಗೊತ್ತಿಲ್ಲ ನನಗೆ. ಸೊ ಮ್ಯಾನೇಜ್ಮೆಂಟು ನನಗೆ ನೋಡಿ ಈ ತರ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ನೋಡಿ ರೆಸಿಗ್ನೇಷನ್ ಕೊಡಿ ಅಂತ ಅಂದ್ರು. ಹೋಗ್ಲಿ ಅಂತ ಹೇಳಿ ರೆಸಿಗ್ನೇಷನ್ ಕೊಟ್ಟು ಇಟ್ಟು ಅಲ್ಲಿಂದ ನನಗೆ ಸ್ವಲ್ಪ ಗೊತ್ತಾಯ್ತು ಮಕ್ಕಳುಗಳು ಹಿಂಗೂ ಇರ್ತಾರೆ. ಅದೊಂದು ಕೈ ಘಟನೆ. ಇನ್ನೊಂದು ಹೇಳೋದಾದ್ರೆ ಇನ್ನೊಂದು ಕಾಲೇಜಲ್ಲಿ ಹಿಂಗೇನೆ ಮಾಮೂಲಿ ಮ್ಯಾನೇಜ್ಮೆಂಟ್ ಪಾಲಿಟಿಕ್ಸ್ ಇಂದ ರಾತ್ರಿ ನನ್ನನ್ನ ವೆಕೇಟ್ ಮಾಡಿಸ್ಬಿಟ್ರು ಇದರಿಂದ, ರೆಸಿಡೆನ್ಷಿಯಲ್ ಕಾಲೇಜಿಂದ. ಸೊ ರಾತ್ರಿ ಎಲ್ಲಿ ಹೋಗ್ಬೇಕಂತ ಗೊತ್ತಿರ್ಲಿಲ್ಲ. ದಟ್ ವಾಸ್ ಲೈಕ್ ಒನ್ ಆಫ್ ದ ಬ್ಯಾಡ್ ಮೆಮರಿ. ಸರ್ ಯಾಕೆ ಅಂತ ಕೇಳ್ಬೋದಾ ಸರ್? ಯಾಕೆ ಅಂತ ಅಂದ್ರೆ ಮ್ಯಾಮ್ ಅದೇ ಈಗಾಗ್ಲೇ ಹೇಳದ್ನಲ್ಲ, ಏನಂತ ಅಂದ್ರೆ ಈಗ ನನಗೆ ನನ್ನ ಸಾಹಿತ್ಯ ಕಳಿಸ್ಕೊಟ್ಟಿದ್ದು ಸತ್ಯವಾಗಿರುವಂತ, ನ್ಯಾಯವಾಗಿರುವಂತ. ಸೊ ಅದನ್ನ ಹೇಳಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್. ಸೊ ನನ್ಗೇನ್ ಎಕ್ಸ್ಟ್ರಾ ಕೆಲಸ ಕೊಡ್ತೀರಾ, ಎಕ್ಸ್ಟ್ರಾ ಕ್ಲಾಸ್ ಕೊಡ್ತೀರಾ ಅಂತ ಕೇಳಿದ್ರೆ ದೊಡ್ಡ ಪ್ರಾಬ್ಲಮ್. ಸೊ ಅವ್ರು ಪಾಠ ಮಾಡಲ್ಲ, ಅವ್ರು ಏನ್ ಪಾಠ ಮಾಡಲ್ಲ ಅಂತ ಹೋಗಿ ಮ್ಯಾನೇಜ್ಮೆಂಟ್ ಹೇಳಿದ್ರೆ ಅವ್ರೇನ್ ಕ್ಲಾಸ್ ಸರಿಯಾಗಿ ತಗೋತಿಲ್ಲ, ಎಲ್ಲ ಬೇರೆಯವ್ರ ಮೇಲೆ ಡಂಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ಕೆ ಅದೇ ದೊಡ್ಡ ಪ್ರಾಬ್ಲಮ್. ಸೊ ಓದ್ದೇ ಇರೋರು ಅಧಿಕಾರದಲ್ಲಿ ಕೂತ್ಕೊಳ್ತಾರೆ, ಓದಿರೋರ್ನ ತುಳಿತಾರೆ. ಅದೇ ಕಾರಣ. ನೀವು ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಕೂಡ ಕನ್ನಡನ ಜಾಸ್ತಿ ಇಷ್ಟಪಡ್ತೀರಾ ಅಂತ ಕೇಳ್ಪಟ್ವಿ ಸರ್, ಅದ್ರ ಬಗ್ಗೆ ಹೇಳಿ. ಹೌದು ಮ್ಯಾಮ್, ಹೆಂಗ್ ಮ್ಯಾಮ್ ನಮ್ಮ ತಾಯಿನ ಮರೆಯಕ್ಕಾಗತ್ತೆ? ಖಂಡಿತ. ಸೊ ನನ್ನ ಜೀವನಕ್ಕೆ ಅಂತ ಕಟ್ಕೊಂಡಂತ ಭಾಷೆ ಇಂಗ್ಲಿಷ್ ಇರ್ಬೋದು, ಆದ್ರೆ ನನ್ನ ತಾಯಿ ಭಾಷೆ ನನ್ನ ಕನ್ನಡ ಅಲ್ವಾ, ಅದನ್ನೇ ಹೇಗ್ ಮರೆಯಕ್ಕಾಗತ್ತೆ? ನಮ್ಮ ತಾಯಿನ ಮರ್ತ್ಪಡಕ್ಕಾಗತ್ತಾ? ಯಾರೋ ಒಬ್ರು ಸಿಕ್ಕದು ಅದೇ ತರದ ಪ್ರೀತಿ ಕೊಡ್ತಾರೆ ಅಂತ. ಇವತ್ತು ನಾನು ಇಲ್ಲಿ ನಿಂತು ಅಥವಾ ಎಲ್ಲಾದ್ರೂ ಯಾವುದೇ ವೇದಿಕೆ ಮೇಲೆ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಅದಕ್ಕೆ ನನ್ನ ಕನ್ನಡನೇ ಕಾರಣ. ನಾನು ಕನ್ನಡನ ಅದಕ್ಕೆ ನನ್ನ ಟೀಚರ್ ನಾನು ಮಧುಸೂದನ್ ಜೋಶಿ ಸರ್ ಅಂತ, ಸೊ ಅವ್ರನ್ನ ಯಾವಾಗ್ಲೂ ನೆನ್ಸ್ಕೋಬೇಕು. ಅವರು ತೀರೋದ್ರು ಕೂಡ ಆಕ್ಸಿಡೆಂಟ್ ಅಲ್ಲಿ. ಅವರಿಂದ ತುಂಬಾ ಚೆನ್ನಾಗಿ ಕನ್ನಡ ಕಲಿತೆ. ಕನ್ನಡ ಇಲ್ಲ ಅಂದ್ರೆ ನಾನು ಇಂಗ್ಲಿಷ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ ಬಿಡಿ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮಾತು ಕೇಳಿ. ಸರ್ ನೀವ್ ಹೇಳಿದ್ರಿ ಕನ್ನಡನ ತಾಯಿ ಅಂತ ಹೇಳಿದ್ರಿ, ಇವಾಗ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ಆಗ್ತದೆ ಸರ್? ನೀವ್ ಹೇಳಿದ್ರಿ ಮಕ್ಕಳು ಫ್ಲೋರ್ ಅಲ್ಲಿ ಅವನು ಇವನು ಅಂತ ಮಾತಾಡ್ತಾರೆ ಗುರುಗಳಿಗೆ ಅಂತ. ಸೊ ಎಜುಕೇಟೆಡ್ ಪೇರೆಂಟ್ಸಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಡೆಫಿನೆಟ್ಲಿ ಒಂಥರ ಕಾಷನ್ ಅಥವಾ ವಾರ್ನಿಂಗ್ ಅಂತ ಅನ್ಕೋಬೇಕು ಅವರು. ಏನಂತ ಅಂದ್ರೆ ನೋಡಿ, ಮಕ್ಕಳುಗಳು ಬಿಹೇವಿಯರ್ ಸರಿ ಇಲ್ಲ ಅಂತ ಅಂದ್ರೆ ಯಾರೋ ಇವನನ್ನು ಬೆಳೆಸಿದ್ದು ಅಂತ ಅಪ್ಪ ಅಮ್ಮನ ಬೈತಾರೆ. ಅದೇ ಅವನ ಶಿಕ್ಷಣ ಸರಿ ಇಲ್ಲ ಅಂದ್ರೆ ಯಾವನ ನೀನು ಕಲಿಸೋನು ಅಂತ ಶಿಕ್ಷಕನಿಗೆ ಹೇಳ್ತಾನೆ. ಸೊ ಶಿಕ್ಷಕ ತಂದೆ ತಾಯಿ ಸ್ವರೂಪದಲ್ಲಿ ಕಾಲೇಜಲ್ಲಿದ್ರೆ ನಿಜವಾದ ತಂದೆ ತಾಯಿಗಳ ಕರ್ತವ್ಯನ ಅವರು ಇತ್ತೀಚೆಗೆ ಮರೀತಿದ್ದಾರೆ. ಈಗ ನೋಡಿ, ಓದ್ದೇ ಇರೋರು ತಲೆ ಕೆಡ್ಸ್ಕೊಳಲ್ಲ. ಸೊ ಏನ್ ಮಾಡ್ತಾರೆ, ಬಾರೋ ಇಲ್ಲಿ ಅಂತಾರೆ, ಬೈತಾರೆ, ಹೊಡಿತಾರೆ. ಸೊ ಹಾಗಾಗಿ ಆ ರ್ಯಾಪು ಹಂಗೆ ಬೆಳ್ಕೊಂಡು ಹೋಗುತ್ತೆ. ಆಗ್ಲಿಂದ ಭಯ ಭಕ್ತಿಯಿಂದ ಬೆಳೀತಾರೆ. ಸೊ ಮುಂದಿನ ಬೆಳಿಬೇಕಾದಾಗ ಅವ್ರಿಗೊಂದು ಗೊತ್ತಿರುತ್ತೆ ಇದು ತಪ್ಪು, ಇದು ಸರಿ ಅನ್ನೋದು. ಆದ್ರೆ ಈ ಆಧುನಿಕ ಸಮಾಜದ ಸೋಕಾಲ್ಡ್ ಎಜುಕೇಟೆಡ್ ಪೇರೆಂಟ್ಸ್ ಇದಾರಲ್ಲ, ಅವ್ರ ಸಮಸ್ಯೆ ಏನಂತ ಅಂದ್ರೆ ನನಗ್ ಸಿಗದೆ ಇರೋ ಎಲ್ಲಾ ಸುಖ ನನ್ನ ಮಗನಿಗೆ ಕೊಡ್ಬೇಕು, ನನ್ನ ಮಗಳಿಗೆ ಕೊಡ್ಬೇಕು ಅನ್ನೋದು. ಸರಿ ಕೊಡ್ರಪ್ಪ, ಕೊಡೋದ್ರ ಜೊತೆಗೆ ಅದನ್ನ ಅರ್ನ್ ಮಾಡಕ್ಕೆ ಎಷ್ಟೊಂದು ಕಷ್ಟಪಟ್ರಿ ನೀವು ಅನ್ನೋದನ್ನ ತಿಳಿಸ್ಕೊಡಿ. ಇಲ್ಲ ಅಂತ ಅಂದ್ರೆ ಅವನು ಟೇಕ್ ಕಮ್ ಫಾರ್ ಗ್ರಾಂಟೆಡ್ ಆಗ್ಬಿಡ್ತಾನೆ. ನಮ್ಮಪ್ಪ ಇದಾರೆ, ನಮ್ಮಮ್ಮ ಇದಾರೆ, ಏನೇ ಇದ್ರು ಪರವಾಗಿಲ್ಲ, ಅವ್ರು ನೋಡ್ಕೊಂತಾರೆ ಅಂತ. ಸೊ ಈಗಿದ್ದಾಗ ಇದು ನನ್ನ ಪ್ರತಿ ಕಾಲೇಜಲ್ಲೂ ಇದು ನಡೆಯುತ್ತೆ. ಏನಂತ ಅಂದ್ರೆ ಈ PTM ಅಲ್ಲಿ ಪೇರೆಂಟ್ ಬಂದು ಹೇಳೋದು, ನಮಗ್ ಟೈಮ್ ಇಲ್ಲ, ಐ ಆಮ್ ಬಿಸಿ. ಅಲ್ರಪ್ಪ, ನಿನ್ನ ಸ್ವಂತ ರಕ್ತ ಅದು, ನಿನ್ನ ಸ್ವಂತ ಸಂಬಂಧ ಅದು, ಅದಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ಮತ್ತೆ ವಾಟ್ ಈಸ್ ದ ಪಾಯಿಂಟ್ ಆಫ್ ಅರ್ನಿಂಗ್ ಸಮಥಿಂಗ್? ಸೊ ನೀವು ದುಡಿಯೋದ್ರ ಯಾವ ಕುಲಕ್ಕೆ? ಇಲ್ಲಿ ಕಿಂಡರ್ ಗಾರ್ಡನ್ ಅಲ್ಲಿ ಮಕ್ಳು ನೋಡ್ಕೊಂಡಂಗೆ ಕಾಲೇಜಲ್ಲಿ ಟೀಚರ್ ನೋಡ್ಕೊಂತಾರೆ, ದುಡ್ಡು ಕೊಡ್ತೀವಿ, ದುಡ್ಡಿನ ಮುಖಾಂತರ ಎಲ್ಲ ಸಂಬಂಧ ಕಟ್ಟಕ್ ಆಗಲ್ಲ. ಈಗಿನ ಸೋ ಕಾಲ್ಡ್ ಎಜುಕೇಟೆಡ್ ಪೇರೆಂಟ್ಸ್ಗಳು ಅವ್ರ ಮಕ್ಕಳಿಗೆ ಏನಾದ್ರೂ ಕೊಡ್ತಾರೆ ಅನ್ನೋದಾದ್ರೆ ಎರಡೇ ಎರಡು, ಒಂದು ಪ್ರೀತಿ, ಇನ್ನೊಂದು ಟೈಮ್. ಇವೆರಡು ಕೊಟ್ಟಿಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ, ಮಕ್ಕಳುಗಳು ಸರಿದಾರಿಯಿಂದ ಡಿವಿಯೇಟೆಡ್ ಪಾತ್ಗೆ ಹೋಗೋದು ಡೆಫಿನೆಟ್ಲಿ 100% ಶೋರ್ ಆಗುತ್ತೆ. ಬಿಕಾಸ್ ನಾನೇ ಕಣ್ಣಾರೆ ನನ್ನ ಸ್ಟೂಡೆಂಟ್ಸ್ಗಳನ್ನ ನೋಡಿದ್ದೀನಿ. ಯಾಕಂದ್ರೆ ಎಲ್ಲ ಯಾರನ್ನಾದ್ರೂ ಕೇಳಿ, ಯಾಕೋ ಸರ್ ಐ ಆಮ್ ಇನ್ ಡಿಪ್ರೆಷನ್, ಯಾಕಪ್ಪ? ಸೊ ಟೈಮ್ ಇಲ್ಲ ಸರ್, ಅಪ್ಪ ಅಮ್ಮ ಟೈಮ್ ಕೊಡಲ್ಲ ಸರ್, ಏನು ಅಂಥದ್ದೇನೋ ಎಕ್ಸ್ಚೇಂಜ್ ಆಗಲ್ಲ ಸರ್, ಮಾತುಕತೆನೇ ಆಗಲ್ಲ ಸರ್. ಸೊ ಹಾಗಾಗಿ ಡೆಫಿನೆಟ್ಲಿ ಇದು ನಿಜ. ಸೊ ತಂದೆ ತಾಯಿಗಳು, ಎಸ್ಪೆಷಲಿ ಓದಿರೋ ತಂದೆ ತಾಯಿಗಳು ದುಡಿತದ ಜೊತೆಗೆ ತಮ್ಮ ಮಿಡಿತನ ನೋಡ್ಕೋಬೇಕು. ಅಂದ್ರೆ ತನ್ನ
ಮಕ್ಕಳುಗಳನ್ನ ನೋಡ್ಕೋಬೇಕು. ನೀವ್ ಹೇಳಿದ್ದು ಖಂಡಿತ ನಿಜ ಸರ್. ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಹತ್ರನೂ ಫೋನೆ, 10th PUC ಅವ್ರ ಹತ್ರನೂ ಫೋನೆ. ಯಾಕಂದ್ರೆ ಆನ್ಲೈನ್ ಕ್ಲಾಸಸ್. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಅಮ್ಮ ಚಂದ್ರನ್ ತೋರಿಸಿ ಊಟ ಮಾಡಿಸ್ತಿದ್ರು. ಆದ್ರೆ ಇವಾಗಿನ ಮಕ್ಕಳಿಗೆ ಮೊಬೈಲ್ ತೋರಿಸಿ ಊಟ ಮಾಡಿಸುವಂತ ಕಾಲ ಬಂದಿದೆ. ನಾನು ಪೇರೆಂಟ್ಸಿಗೆ ಈ ಮೂಲಕ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ ಸರ್ ಹೇಳ್ದಾಗೆ ಅವರಿಗೆ ಬೇಕಾಗಿರೋದು ನಿಮ್ ಟೈಮ್ ಮತ್ತೆ ನಿಮ್ ಪ್ರೀತಿ ಅಷ್ಟೇ. ನಿಮ್ ಮಕ್ಕಳು ಅಡ್ಡದಾರಿ ಹೋಗ್ದಿದ್ದಾಗೆ ತಡೀರಿ, ಅವ್ರಿಗೊಂದು ಉಜ್ವಲ ಭವಿಷ್ಯ ರೂಪಿಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್, ನೀವು 2015-16ರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರಿ. ಅದನ್ನ ಬಿಟ್ಟು ಪ್ರೊಫೆಸರ್ ಆಗ್ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡಿದ್ದೇನೆ ನಾನು ಪ್ರೊಫೆಸರ್ ಆಗಬೇಕು ಅಂತ. ಯಾಕಂದ್ರೆ ನನಗೆ ಆಗ ಹಣಕಾಸಿನ ತೊಂದರೆ ಇತ್ತು. ಸೊ ಹಾಗಾಗಿ ನನ್ನ ಸಂಬಂಧಿಕರು ಯಾರು ಅವತ್ತು ನನಗೆ ಹೆಲ್ಪ್ ಮಾಡಲಿಲ್ಲ. ಈ ಕಾರಣಗಳು ನನಗೂ ಗೊತ್ತಿಲ್ಲ. ಹಾಗಾಗಿ ಸರಿ ನಾನೇನಾದ್ರೂ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಅಜ್ಜಿ ಓಲೆನ ತಗೊಂಡೋಗಿ ಅಡ ಇಟ್ಟು ಆ ದುಡ್ಡಲ್ಲಿ ವೊಡಾಫೋನಿಗೆ ಸೇರ್ಕೊಂಡು ಕೆಲಸ ಮಾಡಿದೆ. ಕೆಲಸ ಮಾಡಿ ಬಂದಂತ ದುಡ್ಡನ್ನ ಇಟ್ಕೊಂಡು ನನ್ನ MA ಇನ್ ಇಂಗ್ಲಿಷ್ ಲಿಟ್ರೇಚರ್ ಕಟ್ಟಿದೆ. ಇಲ್ಲಿ ನಾನು ಒಂದು ವಿಷಯನ ಪ್ರಸ್ತಾಪಿಸ್ಲೇಬೇಕು ಅಂತ ರೆಫರ್ ಮಾಡ್ಲೇಬೇಕು. ಅದು ನನ್ನ ಸ್ನೇಹಿತರು. ಆ ಸಮಯದಲ್ಲಿ ನಾನು ಮನೇಲಿ ಬೇರೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದೆ. ನನ್ಗೆಲ್ಲೂ ಉಳ್ಕೊಳಕ್ಕೆ ಜಾಗ ಇರ್ತಿರ್ಲಿಲ್ಲ. 2 ವರ್ಷ ಮಾಸ್ಟರ್ಸ್ ಅಲ್ಲಿ ನನ್ನ ಫ್ರೆಂಡ್ಸು ನನ್ನನ್ನು ಸಾಕಿದ್ದಾರೆ. ವಿನೋದ್ ರಾಥೋಡ್ ಅಂತ, ವಿಶ್ವ ಅಂತ, ರೇವಣ್ಣ ಅಂತ. ಇವ್ರುಗಳು ನನ್ನನ್ನ ಆ ಸಮಯದಲ್ಲಿ ತುಂಬಾ ಚೆನ್ನಾಗಿ ಕಾಪಾಡಿದ್ದಾರೆ. 2 ವರ್ಷ ಅದ್ ಹೆಂಗಿರ್ತಿತ್ತು ಅಂತ ಅಂದ್ರೆ, ಬೆಳಗ್ಗೆ ವಾರ್ಡನ್ ಬರೋಕ್ ಮುಂಚೆನೆ ಎದ್ದು ಕಾಲೇಜ್ ಹತ್ರ ಹೋಗ್ಬಿಡ್ತಿದ್ದೆ. ರಾತ್ರಿ ವಾರ್ಡನ್ ಹೋಗ್ಬೇಕಾದಾಗ ಮತ್ತೆ ರಾತ್ರಿ ಬರ್ತಿದ್ದೆ. ಆತರ 2 ವರ್ಷ ಊಟದಿಂದ ಹಿಡಿದು ಪ್ರತಿಯೊಂದು ನನ್ನ ಅಡ್ಮಿಷನ್ ಖರ್ಚಿಂದ ಹಿಡಿದು ಎಲ್ಲಾನು ನೋಡ್ಕೊಂಡಿದ್ದಾರೆ. ಇನ್ನೊಬ್ಬ ನನ್ನ ಸ್ನೇಹಿತನ ಹೆಸರು ಹೇಳಲೇಬೇಕು. ಪ್ರತಿ ಸಲ ನನಗೆ ಏನಾದ್ರು ಅಡ್ಮಿಷನ್, ಆಲ್ ಟಿಕೆಟ್, ಅದು ಇದು ಏನೇ ಎಕ್ಸ್ಪೆಂಡಿಚರ್ ಬಂದ್ರು ಸತೀಶ್ ಅಂತ ಇದ್ದ. ಸೊ ಅವನು ನನಗೆ ತುಂಬಾ ಸಹಾಯ ಮಾಡಿದ್ದ. ಸೊ ಹಾಗಾಗಿ ಎಲ್ರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್ ಮ್ಯಾಮ್. ಅವತ್ತು ಅವರು ಆತರ ಸಹಾಯ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಇಲ್ಲಿ ನಿಮ್ ಮುಂದೆ ಕೂತು ಹಿಂಗೆ ಮಾತಾಡಕ್ಕೆ ಯೋಗ್ಯನೂ ಆಗ್ತಿರ್ಲಿಲ್ಲ, ಯೋಗ್ಯತೆನೂ ಇರ್ತಿರ್ಲಿಲ್ಲ. ಸರ್, ನಿಮ್ಮ ವೃತ್ತಿ ಜೀವನ ಒಂದ್ ಕಡೆ ಆದ್ರೆ ನಿಮ್ಗೆ ಕ್ರಿಕೆಟ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಅಂತ, ಅದರಲ್ಲಿ ಕೂಡ ತುಂಬಾ ಅವಾರ್ಡ್ ಕೂಡ ಪಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಸೊ ಕ್ರಿಕೆಟ್ ಆಸಕ್ತಿ ಎಲ್ಲಿಂದ ಶುರುವಾಯಿತು ಸರ್? ಅದು ನನ್ನ ತಂದೆಯಿಂದ. ನನ್ನ ತಂದೆ ಕೂಡ ಕ್ರಿಕೆಟ್ ಪ್ಲೇಯರು, ಕಾರ್ಕ್ ಪ್ಲೇಯರ್ ಆಗಿದ್ರು. ಅದ್ರ ಕಾರ್ಕ್ ಲೆದರ್ ಆಡ್ತಿದ್ರು. ಸೊ ಅವರಿಂದ ಕ್ರಿಕೆಟ್ ಅಲ್ಲ, ನಾನು ಇನ್ನೂ ತುಂಬಾ ಪಡ್ಕೊಂಡಿದ್ದೀನಿ. ಒಂದು ಸತ್ಯವಾಗಿರ್ಬೇಕು, ಜೆನ್ಯೂನ್ ಆಗಿರ್ಬೇಕು, ಹಂಬಲ್ ಆಗಿರ್ಬೇಕು ಅಂತ ಕಲ್ತಿದ್ದು ನನ್ನ ತಂದೆಯಿಂದನೇ. ಕ್ರಿಕೆಟ್ ನ ಹೇಗ್ ಕಲ್ತ್ನೋ ಅಷ್ಟೇ ಜೆನ್ಯೂನ್ ಆಗಿ ಅದನ್ನು ಕಲ್ತೆ. ಈ ಇನ್ಸಿಡೆಂಟ್ ನ ಸುಮ್ಮನೆ ರೆಫರ್ ಮಾಡ್ತೀನಿ. ಯಾಕೆಂತ ಅಂದ್ರೆ ತಂದೆ ತಾಯಿ, ಈಗಾಗ್ಲೇ ನಾವು ಇದ್ರ ಬಗ್ಗೆ ಮಾತಾಡಿದೀವಿ. ತಂದೆ ತಾಯಿಗಳು ಯಾವ ರೀತಿ ತಮ್ಮ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ. ಒಂದು ದಿನ ನಾನು ಮತ್ತೆ ನನ್ನ ತಮ್ಮ ಇಬ್ರು ಸೇರಿ 20 ರೂಪಾಯಿ ದುಡ್ಡು ತಗೊಂಡ್ಬಿಟ್ಟಿದ್ದು ನನ್ನ ತಂದೆ ಜೇಬಿಂದ. ಸೊ ನಮ್ ತಂದೆ ಗೊತ್ತಾಯ್ತು. ಅವ್ರು ಹೊಡಿಯಕ್ ಮುಂಚೆ ಅವ್ರೇನ್ ಹೇಳಿದ್ರು ಅಂದ್ರೆ, ನೋಡು ನಾನೀಗ ಹೊರಗಡೆ ಹೋಗ್ತಾ ಇದ್ದೀನಿ, ನನ್ನ ದುಡ್ಡು ಯಾರು ತಗೊಂಡ್ರು ಅವರು ಇಲ್ಲಿ ಟೇಬಲ್ ಮೇಲೆ ಇಟ್ಬಿಡ್ಬೇಕು ಅಂತ ಹೇಳಿದ್ರು. ನಾವು ಭಯ ಬಿದ್ದು ಇಟ್ಟಾದ್ಮೇಲೆ ಇಬ್ಬರನ್ನು ಕರೆದು ಒಂದು ಮಾತು ಏನು ಅಂದಿಲ್ಲ. ನೋಡ್ರಪ್ಪ, ಈ ದುಡ್ಡು ನಾನ್ ಸಂಪಾದನೆ ಮಾಡಿದ್ದು. ಸೊ ಹಾಗಾಗಿ ನೀವ್ ತಗೊಳ್ಬೇಕು ಅಂದಾಗ್ಲೂ ನೀವು ನನ್ನನ್ನ ಪರ್ಮಿಷನ್ ಕೇಳಿ ತಗೋಬೇಕು. ಹಂಗೆ ನೀವ್ ದುಡಿಬೇಕಾದಾಗ್ಲೂ ಕೂಡ ನಾನು ಕೂಡ ಪರ್ಮಿಷನ್ ಕೇಳೇ ತಗೋತೀನಿ ನಿಮ್ ದುಡ್ಡು. ಪ್ರತಿಯೊಂದು ಹಣಕ್ಕೂ ಪ್ರತಿಯೊಂದು ಕಾಸ್ಗೂ ಅದರದೇ ಆದಂತ ಶ್ರಮ ಇದೆ ಅಂತ ಹೇಳ್ಕೊಟ್ರು. ಅದ್ರ ಜೊತೆ ಕ್ರಿಕೆಟ್ ಅನ್ನು ಕೂಡ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸರ್. ನಿಮ್ಗೆ KSET ತನಕ ಓದಿಸ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ರು ನಿಮ್ ಪೇರೆಂಟ್ಸ್? ಮ್ಯಾಮ್, ಆಕ್ಚುಲಿ ನಾನು ತುಂಬಾ ಚಿಕ್ಕ ಏಜಲ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡೆ. ನನಗೆ 3 ವರ್ಷ ಆಗಿತ್ತು ಅನ್ಸುತ್ತೆ. ನನ್ನ ತಾಯಿ ನೆನಪಿರೋದು ನನಗೆ ಫೋಟೋ ಮುಖಾಂತರ ಅಷ್ಟೇ. ನನ್ನ ತಾಯಿ ನೋಡಿದ್ದು ನೆನಪೇ ಇಲ್ಲ. ನನ್ನ ತಂದೆ ನಾನು 4ನೇ ತರಗತಿ ಓದ್ಬೇಕಾದಾಗ ತೀರೋದ್ರು. ಜಾಂಡೀಸ್ ಆಗಿತ್ತಿಬ್ರು. ಅದಾದ ನಂತರ ನನ್ನ ಸಂಬಂಧಿಕರೇ ನೋಡ್ಕೊಂಡ್ರು. ನಮ್ಮ ಚಿಕ್ಕಮ್ಮ, ನಮ್ಮ ಅಜ್ಜಿದಿರೋ ತುಂಬ ಕುಟುಂಬ. ಅಲ್ಲಿ ತನಕ ಅವರೇನೆ ಫೀಸ್ ಮಾಡೋರು, ಫೀಸ್ ಕಟ್ಟೋರು. ಅದ್ರ ಜೊತೆ ನಮ್ಮ ತಂದೆ ಕೆಲಸ ಮಾಡ್ತಿದ್ರು ಒಂದು ಕಾರ್ಖಾನೆಯಲ್ಲಿ. ಆ ಕಾರ್ಖಾನೆ ಓನರ್ ಬಂದು ಶಂಕರ್ ಸರ್ ಅಂತ. ಅವರು ಕೂಡ ನನ್ನ ವಿದ್ಯಾಭ್ಯಾಸದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಸರ್, ನೀವ್ ಹೇಳಿದ್ರಿ ಒಬ್ಬ ಗುರು ಆದವನ್ನ ವಿದ್ಯಾರ್ಥಿ 5-10 ವರ್ಷ ಆದ್ಮೇಲೆ ಕೂಡ ನೆನ್ಪಿಟ್ಕೊಂಡ್ ಬಂದ್ ಮಾತಾಡ್ಸ್ತಾರೆ ಅಂತ. ನಿಮ್ಗೆ ಯಾವತ್ತಾದ್ರೂ ಆತರ ಒಂದ್ ಘಟನೆ ನಡೆದಿದ್ಯಾ? ನಡೆದಿದೆ ಮ್ಯಾಮ್. ಏನಂತ ಅಂದ್ರೆ, ಒಬ್ಬ ವಿದ್ಯಾರ್ಥಿ, ಅವನ ಹೆಸರು ಮರ್ತ್ಬಿಟ್ಟಿದೀನಿ.
ಸಪ್ಲಿಮೆಂಟ್ರಿ ಎಕ್ಸಾಮ್ಸ್ಗೆ ಬಂದಿದ್ದ. ಸೊ ಅಲ್ಲಿ ಸ್ವಲ್ಪ ಫೇಲ್ ಆಯ್ದ ಅಂತ ಅಂದ್ಬಿಟ್ಟು, ಸರ್ ಏನು ಮಾಡೋದು ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಫೇಲ್ ಆಗ್ತಿದೆ ಅಂತ. ಸರಿ ಬಿಡು ಅಂತ ಹೇಳಿ ನಾನು ಏನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಸುಮ್ಮನೆ ಗೈಡ್ ಮಾಡಿದ್ದೆ. ಅದೇ ಸ್ಟೂಡೆಂಟು ವಿಪ್ರೋದಲ್ಲಿ ಕೆಲಸ ತಗೊಂಡು, ನಾನು ಮರ್ತೇ ಬಿಟ್ಟಿದ್ದೆ ಅವ್ನ ಫೇಸ್, ನನಗೆ ಜ್ಞಾಪಕನೇ ಇಲ್ಲ. ಬಂದು, ಸರ್ ಹಿಂಗೆ ನಾನು ನಿಮ್ಮ ಸ್ಟೂಡೆಂಟು ಸರ್, ನೀವು ಆ ಟೈಮಲ್ಲಿ ನನಗೆ ಪಾಠ ಮಾಡಿದ್ರಿ, ಈಗ ವಿಪ್ರೋದಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್ ಅಂತ ಹೇಳಿದ್ದ. ಇದೊಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್, ಈಗ ಒಂದು 3-4 ಡೇಸ್ ಬ್ಯಾಕ್ ಫೋನ್ ಮಾಡಿದ್ದ ನನ್ನ ಸ್ಟೂಡೆಂಟು. PUC ಗೆ ಬಿಟ್ಟರು ಕೂಡ ಸ್ವಂತ ಬಿಸ್ನೆಸ್ ಮಾಡ್ತಿದ್ದಾನೆ. ಅವನಿಗೆ ಟೀಚರ್ಗಳು ಹೇಳಿದ್ರಂತೆ ಏನಂತ ಅಂದ್ರೆ, ನೀನೇನು ಉದ್ಧಾರ ಆಗಲ್ಲ ಅಂತ. ಸೊ ಹಾಗಾಗಿ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ್ದೆ ನಾನು ಅನ್ನೋ ಕಾರಣಕ್ಕೆ ಈಗಲೂ ಫೋನ್ ಮಾಡ್ತಾನೆ. ಏನೇ ಅವನ ಜೀವನದಲ್ಲಿ ಯಾವುದೇ ಬೆಳವಣಿಗೆ ಆದ್ರೂ ಅದನ್ನ ನನಗೆ ಹೇಳ್ತಾನೆ. ಈಗಲೂ ಕೂಡ ಸಿಗ್ತಾರೆ. ಸರ್, ನಿಮ್ಮ ಜೀವನದ ಎಲ್ಲ ಹಂತದಲ್ಲೂ, ವೆದರ್ ಇಟ್ ಇಸ್ ಸ್ಟ್ರಗಲ್ ಆರ್ ಸಕ್ಸಸ್, ನಿಮ್ ಜೊತೆಗಿದ್ದ ವ್ಯಕ್ತಿಗಳ ಬಗ್ಗೆ ಹೇಳೋದಾದ್ರೆ? ತುಂಬಾ ಜನ ಇದ್ದಾರೆ. ನನ್ನ ಶಿಕ್ಷಕರು ಹೇಮಾ ಮೇಡಮ್ ಅಂತ, ಹರೀಶ್ ಗಂಗಾಧರ್, ಚಂದನ್ ಸರ್, ಕಾವ್ಯ ಮ್ಯಾಮ್. ಇನ್ನು ನನ್ನ ಸ್ನೇಹಿತರು ಬಂದ್ರೆ ಸತೀಶ್ ಅಂತ ಇದ್ದ, ಬಾಲರಾಜು, ವಿನೋದ್ ರಾಥೋಡ್, ವಿಶ್ವ, ರೇವಣ್ಣ. ಹಾಗೆ ಈಗ ನನ್ನ ಪ್ರೊಫೆಷನಲ್ ಲೈಫಲ್ಲೂ ಕೂಡ ನನಗೆ ಏನಾದರೂ ತುಂಬಾ ಬೇಜಾರಾದ್ರೆ, ತುಂಬಾ ಹರ್ಟ್ ಆಗಿದ್ರೆ, ಆಗ ನನ್ನ ಜೊತೆಗೆ ನಿಂತವರು ನನ್ನ 2 ತಂಗಿದ್ರು, ನನ್ನ ಕಲೀಗ್ಸು. ನಾನು ಅವ್ರನ್ನ ಸಿಸ್ಟರ್ಸ್ ಅಂತ ಕರಿತೀನಿ, ವನಿತಾ ಮತ್ತೆ ಶ್ವೇತಾ ಮ್ಯಾಮ್ ಅಂತ. ಸೊ ತುಂಬಾ ಜನ ಇದ್ದಾರೆ. ಸೊ ಇಷ್ಟು ಜನ. ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್? ಅಂದ್ರೆ ಸಪೋರ್ಟ್ ಬಂದು, ನನ್ನ ಸ್ನೇಹಿತರು ಯೂಶಲಿ ನನಗೆ ಎಮೋಷನಲ್ ಸಪೋರ್ಟ್ ಕೊಡೋರು. ದುಡ್ಡಿಲ್ಲ ಅಂತ ಅಂದ್ರೆ, ಈಗಲೂ ನಂಗೆ ಜ್ಞಾಪಕ ಇದೆ, ಮರ್ಸಿ ಶಿಲ್ಪ ಅಂತ. ನನಗೆ ಟೀ ಅಂದ್ರೆ ತುಂಬಾ ಇಷ್ಟ. ಮಧ್ಯಾಹ್ನದೊತ್ತು ನನಗೆ ಟೀಗೂ ದುಡ್ಡು ಇರ್ತಿರ್ಲಿಲ್ಲ ಮಾಸ್ಟರ್ಸ್ ಅಲ್ಲಿ. ನಾನು ಸಾಲ ಮಾಡ್ಕೊಂಡು ಓದ್ತಾ ಇದ್ದೆ. ನನ್ನ ಸ್ನೇಹಿತರು ಕೂಡ ಸಹಾಯ ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಕೇಳ್ತಿರ್ಲಿಲ್ಲ, ಸ್ವಲ್ಪ ಸ್ವಾಭಿಮಾನ ಅಲ್ಲ. ಸೊ ಆ ಸಮಯದಲ್ಲಿ ಅರ್ಥ ಮಾಡ್ಕೊಂಡು ಅವಳೇ ಕೊಡ್ಸೋಳು. ಮಧ್ಯಾಹ್ನ ಊಟ ಅಂತೂ ಪಾಪ ಅವರೇ ಕೊಡ್ಸೋರು. ₹1 ಖರ್ಚು ಮಾಡೋದು, ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಬಿಡಿ ಖರ್ಚು ಮಾಡಕ್ಕೆ. ಸೊ ಆ ತರ ಸಹಾಯ ಮಾಡ್ತಿದ್ರು ಮ್ಯಾಮ್. ನನ್ಗೆ ಯಾವತ್ತೂ ನಾನು ಅನಾಥ ಅನ್ನುವಂತ ಒಂದು ಫೀಲಿಂಗ್ ಕೊಡ್ದೇನೆ ಜೊತೆ ಕಾಪಾಡ್ಕೊಂಡ್ ಬಂದಿದ್ದಾರೆ. ಸರ್, ನೀವೊಬ್ರು ಕಲಾವಿದರು ಅನ್ನೋದು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಅದೊಂದು ಹೆಮ್ಮೆ ಪಡುವಂತ ವಿಷಯನೇ. ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮಗ್ ಬಂದಿರೋ ಅವಾರ್ಡ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಅವಾರ್ಡ್ಸ್ ಅಂದ್ರೆ ರಾಜ್ಯ ಯುವರತ್ನ ಪ್ರಶಸ್ತಿ ಬಂದಿದೆ. ಅದ್ ಬಿಟ್ಟು ಈಗ ಸಣ್ಣ ಪುಟ್ಟ, ಈಗ ನಾನು ಕ್ರಿಕೆಟ್ಗೆ ಹೋಗ್ತಿರ್ತೀನಿ, ಟೂರ್ನಿಮೆಂಟ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಬರ್ತಿರುತ್ತೆ. ಮತ್ತೆ ಇತ್ತೀಚೆಗೆ ಒಂದು ಕವನ ಬರ್ದಿದ್ದೆ. ಆ ಪದ್ಯ ಸೆಲೆಕ್ಟ್ ಆಗಿ ಬೆಸಗಳ್ಳಿ ರಾಮಣ್ಣ ಟ್ರಸ್ಟ್ ಕಡೆಯಿಂದ ಹೋಗಿ ಒಂದು ಪ್ರೋಗ್ರಾಮ್ ಕೂಡ ಅಟೆಂಡ್ ಮಾಡಿ ಬಂದೆ. ಅವಾರ್ಡ್ಗಳು ಅಂತ ಅಂದ್ರೆ ಹೀಗೆ ಸಣ್ಣ ಪುಟ್ಟ ಅವಾರ್ಡ್ಗಳು ಬರ್ತಿರ್ತವೆ. ಇನ್ ಮಾಸ್ಟರ್ಸ್ ಅಲ್ಲಿ ನಾನು ಒಂದು ಸ್ಕಿಟ್ ಮಾಡಿದ್ದು, ನಾವೇ ಕ್ರಿಯೇಟ್ ಮಾಡಿ ನಮ್ದೇ ಸ್ಕಿಟ್. ಅದಕ್ಕೆ ಫಸ್ಟ್ ಪ್ರೈಸ್ ಬಂದಿತ್ತು. ಮತ್ತೆ ಡ್ಯಾನ್ಸ್ ಫಸ್ಟ್ ಪ್ರೈಸ್ ಬಂದಿತ್ತು. ಆ ಸ್ಕಿಟ್ ಮಾಡಿದ್ದು ನೋಡಿ ನಮ್ಗೆ ಫ್ರೀಯಾಗಿ ರಂಗಶಂಕರದಲ್ಲಿ ಒಂದು ಸ್ಟ್ರೀಟ್ ಪ್ಲೇ ತರ ಮಾಡಕ್ಕೆ ನಮ್ಗೆ ಅವಕಾಶ ಸಿಕ್ಕಿತ್ತು. ಬೀದಿ ನಾಟಕ. ಸರ್, 2021ರಲ್ಲಿ ಅಲ್ವಾ ನಿಮ್ಗೆ ಯುವರತ್ನ ಪ್ರಶಸ್ತಿ ಪಡ್ಕೊಂಡು ಸರ್? ಅಂದ್ರೆ ಆವಾಗ ಯಾವ ತರ ಫೀಲ್ ಆಯ್ತು ಸರ್ ನಿಮ್ಗೆ? ನಾನು ಆಕ್ಚುಲಿ ಅದನ್ನ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಂಗೆ ಬರುತ್ತೆ ಅಂತ. ಬಂದಾಗ ನಂಗೆ ಖುಷಿ ಆಯ್ತು. ನನ್ನ ಇನ್ನೊಬ್ರು ಸ್ನೇಹಿತರಿದ್ದಾರೆ, ಶಿವಕುಮಾರ್ ಅಂತ, ಅವ್ರಿಗೂ ಬಂದಿತ್ತು. ಸೊ ಒಂಥರದ್ದು ಮುಜುಗರನೂ ಇತ್ತು. ಅಯ್ಯೋ, ನಾನು ಏನ್ ಸಾಧನೆ ಮಾಡಿದೀನಿ ಗೊತ್ತಿಲ್ಲಪ್ಪ, ಈ ಪ್ರಶಸ್ತಿ ಬಂದಿದೆ ಅಂತ. ಒಂಥರ ಆ ಪ್ರಶಸ್ತಿ ನನ್ಗೆ ಒಂಥರ ಜವಾಬ್ದಾರಿ ಅಂತ ಅನಿಸ್ತು. ಸೊ ಇನ್ನು ಬೆಳೆಯೋದಿದೆ, ಇನ್ನು ಮಾಡೋದಿದೆ ಕೆಲಸಗಳು. ಈಗಲೇ ಸಿಕ್ಕಿದೆ, ಈಗೋಸ್ಟಿಕ್ ಆಗಿರ್ಬಾರ್ದು, ಅಹಂಕಾರ ಪಡಬಾರ್ದು ಅನ್ನೋದು ಕಲ್ಸ್ಕೊಡ್ತು. ಸರ್, ನೀವು ರಂಗಭೂಮಿಯಲ್ಲಿ ಅಭಿನಯಿಸಿದ ಯಾವ್ದಾದ್ರು ಒಂದು ಪಾತ್ರದ ಡೈಲಾಗ್ ಹೇಳ್ಬೋದಾ ಸರ್ ನಮ್ಮ ವೀಕ್ಷಕರಿಗೋಸ್ಕರ? ಡೆಫಿನೆಟ್ಲಿ ಮ್ಯಾಮ್. ನಾನು ಆಜೀವಿಕಾ ತಂಡ ಅನ್ನುವಂತ ನಾಟಕ ತಂಡದಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಮೊದಲನೇ ನಾಟಕ ಕನ್ನಗತ್ತಿ ಅಂತ. ಅದರ ಬಂದು ಬಿಜ್ಜಳ ಮತ್ತೆ ಕನ್ನದ ಮಾರೆಯನ್ನ ಮಧ್ಯದಲ್ಲಿ ನಡೆಯುವಂತಹ ಒಂದು ಮಾತುಕತೆ. ನಾನು ಬಿಜ್ಜಳನ ರೂಪದಲ್ಲಿ ಇರ್ತೀನಿ, ಆದ್ರೆ ಕನ್ನದ ಮಾರಯ್ಯ. ಅದರಲ್ಲಿ ಒಂದು ಮಾತಿದೆ, ಅದು ನನಗೆ ಒಂಥರ ಮನಸ್ಸಿಗೆ ತಾಕಿದ್ದು, ಮತ್ತೆ ಅದು ನನಗೆ ತುಂಬಾ ಕ್ಲೋಸ್ ಅನ್ನುವಂಥದ್ದು. ಬದಲಾವಣೆಗೆ ಹೋಗಿಕೊಳ್ಳೋದು ಅಷ್ಟು ಕಷ್ಟವಾ? ಮನಸ್ಸು ಹರಿವ ನದಿ ಅಂತಿರ್ಬೇಡ್ವೆ. ಇಷ್ಟ. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಚೆನ್ನಾಗಿ ಮಾಡ್ತೀರಾ.
ಥ್ಯಾಂಕ್ ಯು. ಸರ್ ನೀವ್ ಹೇಳಿದ್ರಿ ಬೀದಿ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ರಿ ಅಂತ ಹೇಳಿ. ಸರ್ ನಿಮ್ ಪ್ರಕಾರ ನಮ್ಮ ಸಮಾಜಕ್ಕೆ ನಾಟಕ ಅಥವಾ ಪೋಯೆಟ್ರಿಗಳ ಮೂಲಕ ಯಾವುದೆಲ್ಲ ಸಂದೇಶ ಕೊಡೋದು ಎಷ್ಟೊಂದು ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ತುಂಬಾ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ದಲ್ಲಿ ಒಂದು ಗಾದೆನೇ ಇದೆ, ಏನಂತ ಅಂದ್ರೆ ಬೀದಿಲಿರೋ ಮಕ್ಕಳು ಬೆಳೆದೋ ಮನೇಲಿರೋ ಮಕ್ಕಳು ಕೊಳತೋ ಅಂತ. ಅಂದ್ರೆ ನಮ್ಗೆ ಒಂದು ಕಾನ್ಫಿಡೆನ್ಸ್ ತುಂಬಬೇಕು. ಯಾವುದೇ ಎಜುಕೇಶನ್ ಸಿಸ್ಟಮ್ ಆಗ್ಲಿ ಏನೇ ಹೇಳ್ಕೊಟ್ರು ಮಕ್ಳುಗಳಿಗೆ 4 ಕಷ್ಟಗಳನ್ನ ಅಥವಾ ಬರುವಂತ ಚಾಲೆಂಜಸ್ ಗಳನ್ನ ಫೇಸ್ ಮಾಡುವಷ್ಟು ಕಾನ್ಫಿಡೆನ್ಸ್ ನ ತುಂಬಿಲ್ಲ ಅಂತ ಅಂದ್ರೆ ನಾವು ಏನ್ ಶಿಕ್ಷಣ ಕೊಡ್ತೀವಿ ಹೇಳಿ? ಸೊ ಅದನ್ನ ಕೊಡುವಂತದ್ದು ಈ ನಾಟಕಗಳು, ಸಂಗೀತ, ಸಾಹಿತ್ಯ. ಸೊ ಇದು ನಿಜವಾಗ್ಲೂ ತುಂಬಾ ಮುಖ್ಯ ಇದೆ. ಯಾಕೆಂತ ಅಂದ್ರೆ ಮಕ್ಳುಗಳು, ಎಸ್ಪೆಷಲಿ ಈಗಿನ ಮಕ್ಳುಗಳು ಮೊಬೈಲ್ಗೆ ಅಡಿಕ್ಟ್ ಆಗಿರೋದ್ರಿಂದ ಅವ್ರಿಗೆ ನೀವು ಬುಕ್ ಕೊಟ್ರೆ ಅದೊಂಥರದ್ದು ಅಯ್ಯೋ ಆಗಲ್ಲ ಅನ್ನೋ ತರ, ಒಂಥರ ಬೇವು ಕೊಟ್ಟಂಗೆ, ಸೊ ಬೆಲ್ಲ ಕೊಟ್ಟಂಗಲ್ಲ. ಹಾಗಾಗಿ ಇದನ್ನ ನಾವು ಪ್ರತಿದಿನ ಟ್ರೈನ್ ಮಾಡ್ಬೇಕು ಮಕ್ಕಳಿಗೆ, ಪಾಠದ ಮುಖಾಂತರನೋ ಅಥವಾ ಒಂದು ಬೇರೆ ನಾಟಕದ ಮುಖಾಂತರನೋ. ಸೊ ಹೇಳೋದ್ರ ಮುಖಾಂತರ ಪ್ರತಿ ಬಾರಿ ಹೇಳ್ತಾ ಇದ್ರೆ ಅಟ್ಲೀಸ್ಟ್ ಒಂದು 10 ಜನದಲ್ಲಿ ಒಬ್ಬರಾದ್ರೂ ಕೇಳ್ತಾರೆ. ಸಮಾಜಕ್ಕೆ ಇವತ್ತು ತುಂಬಾ ಮುಖ್ಯ ಮ್ಯಾಮ್. ಯಾಕಂದ್ರೆ ನೋಡಿ, ಒಂದು ಬೆಕ್ಕಗೆ ನೀನು ಬೆಕ್ಕ ತರ ಆಡು ಅಂತ ಹೇಳೋ ಅವಶ್ಯಕತೆ ಇಲ್ಲ, ನೋಡಿ ಕಲ್ತ್ಕೊಳ್ಳುತ್ತೆ. ಒಂದು ನಾಯಿ ತರ ಆಡು ಅನ್ನೋ ಹೇಳೋ ಅವಶ್ಯಕತೆ ಇಲ್ಲ, ನೋಡಿ ಕಲ್ತ್ಕೊಳ್ಳುತ್ತೆ. ಮನುಷ್ಯ ಮಾತ್ರ ತನ್ನ ಮಾನವೀಯತೆಯನ್ನ ಪ್ರತಿ ಬಾರಿನೂ ತನಗೆ ಪ್ರಚುರ ಪಡಿಸ್ಕೊಂಡು ತನ್ನಲ್ಲಿ ತಾನು ಕಲ್ತ್ಕೊಂಡು ಮಾಡ್ಬೇಕಾಗಿದೆ. ಮನುಷ್ಯನಾದ ತಕ್ಷಣ ಮಾನವೀಯತೆ ಇರುತ್ತೆ ಅನ್ನೋದು ಸುಳ್ಳು. ಅದು ಕಲ್ಸೋದೆ ಸಾಹಿತ್ಯ, ನಾಟಕಗಳು. ಖಂಡಿತ ಸರ್, ಖಂಡಿತ. ಸರ್ ನೀವು ಇವಾಗಷ್ಟೇ PUC ಅಥವಾ ಡಿಗ್ರಿ ಮುಗಿಸಿರೋ ಸ್ಟೂಡೆಂಟ್ಸ್ಗೆ ಯಾವ ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಜೆಷನ್ ಮಾಡ್ತೀರಾ ಸರ್? ಈಗ ನಮ್ಮ ಎಜುಕೇಶನಲ್ ಕಲ್ಚರ್ ಏನಿದೆ ಅದು ಸ್ಟ್ರೀಮ್ ಲೈನ್ ಕಲ್ಚರ್. ಅಂದ್ರೆ ನಾನು BCom ಮಾಡಿದ್ದೀನಿ, ಸೊ BCom ಅಲ್ಲಿ ಸಿಗುವಂತಹ ಕೋರ್ಸ್ಗಳಿಗೆ ಹೋಗ್ತೀನಿ. ಆರ್ಟ್ಸ್ ಮಾಡಿದ್ದೀನಿ, ಆರ್ಟ್ಸ್ ಫೀಲ್ಡ್ ಅಲ್ಲಿ ನಾನು ಹೋಗ್ತೀನಿ ಅಂತ. ಆದ್ರೆ ನಾವು ಒಂದು ವಿವಿಡ್ ಎಕ್ಸ್ಪ್ಲೋಜರ್ ನ ಕೊಡ್ತಾನೆ ಇಲ್ಲ. ಏನಂತ ಅಂದ್ರೆ ಇವತ್ತು ತುಂಬಾ ಆಯ್ಕೆಗಳಿದೆ. ಈಗ ಪ್ರೊಫೆಷನಲ್ ಕೋರ್ಸಸ್ ಗಳನ್ನ ಮಾಡಿದ್ರೆ ಅಥವಾ ಸ್ಕಿಲ್ ಬೇಸ್ಡ್ ಕೋರ್ಸಸ್ ಗಳನ್ನ ಮಾಡಿದ್ರೆ ನಾವು ಬೇರೆ ತರನೇ ಬೆಳಿಬಹುದು, ಮತ್ತೆ ಬೇರೆ ತರದ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಈಗ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಟ್ರೇಡ್ ಮಾರ್ಕೆಟ್ ಇದೆ. ಈಗ ಶೇರ್ಸ್, ಸ್ಟಾಕ್ಸ್ ಬಗ್ಗೆ ತಿಳ್ಕೊಂಡ್ರೆ ಒಬ್ಬ BCom ಸ್ಟೂಡೆಂಟ್ ಅದನ್ನ ತಿಳ್ಕೊಳಕ್ಕೆ BCom ಓದಿರ್ಬೇಕಾಗಿಲ್ಲ, ಯಾವ ಸ್ಟ್ರೀಮ್ ಆದ್ರೂ ಓಕೆ, ಸೊ ಕಲಿಬಹುದು. ಅಥವಾ ಈಗ ವೆಬ್ ಡಿಸೈನಿಂಗ್ ಇದೆ, ಕಾಂಟೆಂಟ್ ಕ್ರಿಯೇಟಿಂಗ್ ಇದೆ, ಅಡ್ವರ್ಟೈಸ್ಮೆಂಟ್ ಡಿಸೈನ್ಸ್ ಇದೆ. ಸೊ ಇದನ್ನೆಲ್ಲ ನೀವು ಪರ್ಟಿಕ್ಯುಲರ್ಲಿ ನೀನು ಒಂದು ಸ್ಟ್ರೀಮ್ ಓದ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಇದ್ರ ಮುಖಾಂತರ ಏನಾಗುತ್ತೆ, ಮಕ್ಕಳುಗಳಲ್ಲಿ ಸ್ಕಿಲ್ ಬೆಳೆಯುತ್ತೆ. ನೋಡಿ, ನಮ್ಮ ಕಾಲೇಜ್ಗಳಲ್ಲಿ HR ಗಳು ಬರೋರು, ನಾನು ಅವ್ರಿಗೆ ಕೇಳ್ತಿದ್ದೆ, ಸರ್ ಯಾವ ಬೇಸ್ ಮೇಲೆ ನೀವು ಮಕ್ಕಳನ್ನ ಹೈರ್ ಮಾಡ್ತೀರಾ ಅಂತ. 2 ಬೇಸು, ಒಂದು ಸ್ಕಿಲ್ಲು, ಇನ್ನೊಂದು ಲ್ಯಾಂಗ್ವೇಜ್ ಮೀನ್ಸ್ ಇಂಗ್ಲಿಷ್. ಸರಿ, ಈಗ ನನ್ಗೆ ಇಂಗ್ಲಿಷ್ ಈಗ ಕೆಲವೊಂದು ಟೈಮ್ ಏನಾಗುತ್ತೆ, ನನಗೆ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ನನ್ನ ಕ್ರಿಯೇಟಿವ್ ಮುಖಾಂತರ ನಾನು ಬೆಳಿಬಹುದು. ಅದು ಬೆಸ್ಟ್ ಎಕ್ಸಾಂಪಲ್ ಸ್ಕಿಲ್ಸ್ ಮುಖಾಂತರ ಬೆಳೆಯೋದ್ರಿಂದ ಏನಾಗುತ್ತೆ, ಒಂದು ಒಳ್ಳೆ ಸ್ಯಾಲ್ರಿ ಸಿಕ್ಕುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ, ಮತ್ತೆ ಈ ಟಿಪಿಕಲ್ ಟ್ರೆಡಿಷನಲ್ ವೇ ಆಫ್ ಗೋಯಿಂಗ್ ವರ್ಕಿಂಗ್ ಕಲ್ಚರ್ ನ ತಡಿಬಹುದು. ಬಂದ್ಯಾ, ಕೆಲಸ ಮಾಡಿದ್ಯಾ 9 to 5 ಅಷ್ಟೇ, ಇನ್ನು 15 ವರ್ಷ ಅಲ್ಲೇ ಸ್ಟಕ್. ಸೊ ಆಗ ಇದ್ರ ಮುಖಾಂತರ ಒಂದು ಜಾಬ್ ಕ್ರೈಸಿಸ್ ಬೇಕಾದ್ರೆ ನೀವು ತಡಿಬಹುದು. ಸೊ ಎಲ್ಲಾರು ನಾನು BCom ಮಾಡಿದೆ, ನಾನು CA ಆಗ್ತೀನಿ, ನಾನು BCom ಮಾಡಿದೆ ಮ್ಯಾನೇಜರ್ ಆಗ್ತೀನಿ, ನಾನು BCom ಮಾಡಿದೆ ಕಾಮರ್ಸ್ ಫೀಲ್ಡ್ಗೆ ಹೋಗ್ತೀನಿ ಅನ್ನೋದು. ಸೊ ವರ್ಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಮ್ಯಾಮ್. ಸೊ ಬೆಟರ್, ಸೊ ನಾವು ಸ್ಕಿಲ್ ಬೇಸ್ಡ್ ಅನ್ನೋ ಪ್ರೊಫೆಷನಲ್ ಬೇಸ್ಡ್ ಕೋರ್ಸಸ್ ಆರ್ ಮೋರ್ ರಿಕ್ವೈರ್ಡ್. ಅಜ್ಜ ಹಾಕಿರೋ ಆಲದ ಮರಕ್ಕೆ ಎಲ್ಲರೂ ನೇತಾಡ್ಕೊಂಡು ಬರ್ತಿದ್ದಾರೆ ಅಂತ. ಅದೇ ತುಂಬಾ ಫಾರ್ಮಲ್ ಆಗಿ ಹೇಳಿದೆ. ಸರ್, ನೀವು ವಿವಿಧ ಮಟ್ಟಗಳಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ವೆಬಿನಾರ್ ಕಾನ್ಫರೆನ್ಸ್ಗಳಲ್ಲೆಲ್ಲ ಪಾಲ್ಗೊಂಡಿದ್ರಿ. ಸೊ ನಿಮ್ ಪ್ರಕಾರ ಸೋಷಿಯಲ್ ಅಲ್ಲಿ ಅಥವಾ ಸಮಾಜದಲ್ಲಿ ಇನ್ನು ಯಾವ್ದೆಲ್ಲ ಚೇಂಜಸ್ ತರ್ಬೋದು ಸರ್? ಸಮಾಜದಲ್ಲಿ ಬದಲಾವಣೆ ತರಬೇಕು ಅನ್ನೋದಾದ್ರೆ ಮೂಲ ಸೌಕರ್ಯಗಳು ಏನಂತ ಅಂದ್ರೆ, ಈಗ ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, ಶಿಕ್ಷಣ ಸೌಲಭ್ಯ ಆಗಿರ್ಬೋದು, ಮತ್ತೆ ಆಹಾರ ವಸತಿ ಆಗಿರ್ಬೋದು, ಇದು ನಮ್ಮ ಜನಗಳಿಗೆ ನೀಟಾಗಿ ತಲುಪಬೇಕು. ಯಾಕೆಂತ ಅಂದ್ರೆ ಅದಕ್ಕೋಸ್ಕರ ನಾವು ಟ್ಯಾಕ್ಸ್ ಪೇ ಮಾಡ್ತಾರೆ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋದ್ರೆ ಶಿಕ್ಷಣಕ್ಕೆ ಬರೋಣ. ಶಿಕ್ಷಣದಲ್ಲಿ ಏನಂತ ಅಂದ್ರೆ ದುಡ್ಡಿದ್ದವನು ದೊಡ್ಡ ಪ್ರೈವೇಟ್ ಕಾಲೇಜ್ ಸೇರ್ಕೋತಾನೆ, ಒಳ್ಳೆ ಶಿಕ್ಷಣ ಪಡ್ಕೋತಾನೆ. ಗವರ್ನಮೆಂಟ್ ಅಲ್ಲಿ ಓದೋನ್ ಕತೆ. ಸೊ ಅವ್ರೇನ್ ಮಾಡ್ತಾರೆ, ಗವರ್ನಮೆಂಟ್ ಅಲ್ಲಿ ಓದು ಒಳ್ಳೆ ಎಜುಕೇಶನ್ ಇರಲ್ಲ. ಸೊ ಇದೇ ಮಕ್ಕಳು ನಾಳೆ ಪ್ರೈವೇಟ್ ಕಾಲೇಜಿಂದ ಬಂದಂತ ಮಕ್ಕಳು ಮುಂದೆ ಕಾಂಪೀಟ್ ಮಾಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ಬೇಕು, ಗವರ್ನಮೆಂಟ್ ಕಾಲೇಜನ್ನ ಇಂಪ್ರೂವ್ ಮಾಡ್ಬೇಕು. ಹೇಗೆ? ಅದು ಸೌಕರ್ಯ ಕೊಡ್ಬೇಕು, ಸೌಲಭ್ಯ ಕೊಡ್ಬೇಕು, ಒಳ್ಳೆ ಕೊಠಡಿಗಳನ್ನ ಕೊಡಬೇಕು, ಮತ್ತೆ ಕಂಪ್ಯೂಟರ್ಗಳನ್ನ ತಗೋಬೇಕು, ಒಳ್ಳೆ ಸ್ಮಾರ್ಟ್ ಕ್ಲಾಸಸ್ನ ಮಾಡಬೇಕು. ಅದಕ್ಕೂ ಮುಖ್ಯವಾಗಿ ಇದನ್ನೆಲ್ಲ ಏನು ಟೀಚ್ ಮಾಡಕ್ಕೆ ಅಥವಾ ಸೌಲಭ್ಯನ ತಲುಪಿಸೋಕೆ ಅಂತ ಒಳ್ಳೊಳ್ಳೆ ಟೀಚರ್ನ ಹೈರ್ ಮಾಡಬೇಕು. ಸೊ ಆ ತರ ಮಾಡೋದ್ರಿಂದ ಶಿಕ್ಷಣ ಅನ್ನೋದು ಒಂದು ಬೇಸಿಕ್ ಫಂಡಮೆಂಟಲ್ ರೈಟ್ ಆಗಿ ಯಾವುದೇ ಮಕ್ಕಳಿಗೂ ತಲುಪುತ್ತೆ. ಅದಾದ ನಂತರ ಅದಕ್ಕೆ ಅವನು ಏನು ತಗೊಂಡಿದ್ದಾನೆ ಶಿಕ್ಷಣ, ಅದಕ್ಕೆ ತಕ್ಕುದಾದಂತಹ ಒಂದು ಕೆಲಸನ ಕೊಡ್ಬೇಕು. ಆ ಕೆಲಸನ ಕ್ರಿಯೇಟ್ ಮಾಡೋ ಜವಾಬ್ದಾರಿ ಸರ್ಕಾರದ್ದು.
ಅದ್ರ ಜೊತೆ ಏನು ಎಮರ್ಜೆನ್ಸಿ ಅಥವಾ ಯಾವುದೇ ವೈದ್ಯಕೀಯ ಸೌಲಭ್ಯಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ, ಗವರ್ಮೆಂಟ್ ಹಾಸ್ಪಿಟಲ್ಗಳನ್ನ ಇಂಪ್ರೂವ್ ಮಾಡಬೇಕು. ಏನಾಗುತ್ತೆ, ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಬೆಳೆಸೋಕ್ಕೋಸ್ಕರ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ನ ಕತ್ತಿ ಸಿಗ್ತಾ ಇದ್ದಾರೆ ಇವರು. ಸೊ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಹಾಳು ಮಾಡ್ತಿದ್ದಾರೆ. ಅದ್ರ ಮಾಡೋ ಬದಲು ಖಾಸಗಿಯವ್ರು ಇರಬಾರ್ದು ಅಂತ ಹೇಳಲ್ಲ, ಆದ್ರೆ ಎಷ್ಟರಲ್ಲಿ ಬೇಕೋ ಅಷ್ಟಲ್ಲಿ ಇಟ್ಕೊಂಡು ನಮ್ಮ ಸರ್ಕಾರದ ಏನು ಸವಲತ್ತುಗಳಿದೆಯಲ್ಲ ಅದನ್ನ ಇನ್ನೂ ತುಂಬಾ ಸ್ಟ್ರಾಂಗ್ ಮಾಡಬೇಕು, ದೃಢಪಡಿಸ್ಕೋಬೇಕು. ಅದ್ರ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ಸದೃಢವಾದ ಇನ್ನೊಂದು ಹೇಳ್ಬೇಕು ಏನಂತ ಅಂದ್ರೆ ಹ್ಯೂಮನ್ ಲೇಬರ್. ನಮ್ಮ ದೇಶದಲ್ಲಿ ಜನಸಂಖ್ಯೆನೇ ಸಮಸ್ಯೆ ಅಂತ ಹೇಳ್ತಾರೆ, ಅದೇ ಇಷ್ಟೇ ಜನಸಂಖ್ಯೆ ಇರುವಂತಹ ಚೀನಾ ಬೆಳವಣಿಗೆ ಅಂತ ಇಲ್ವಾ? ಇದೇ ತರ ಲೇಬರ್ ಗಳನ್ನ ಇಟ್ಕೊಂಡು ಜಪಾನ್ ಮುಂದೆ ಹೋಗ್ತಾ ಇಲ್ವಾ? ಹಾಗಾದ್ರೆ ನಮ್ಗೇನ್ ಆಗ್ತಿಲ್ಲ, ಯಾಕಂದ್ರೆ ನಮ್ಮಲ್ಲಿರುವಂತಹ ಜನಗಳನ್ನ ನಾವು ಲೇಬರ್ ಫೋರ್ಸ್ ಅಂತ ನೋಡ್ತಾನೆ ಇಲ್ಲ. ಸೊ ಹಾಗಾಗಿ ನಾನು ಆಗ್ಲೇ ಹೇಳಿದೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ಸ್ ನ ಕೊಡೋದ್ರಿಂದ ಒಬ್ಬ ಫಾರ್ಮರ್, ಒಬ್ಬ ಮೆಕ್ಯಾನಿಕ್ ಕೂಡ ಒಂದು ಒಳ್ಳೆ ಸ್ಯಾಲ್ರಿನ ತಗೊಳ್ಳೋದಾದ್ರೆ ಸೊ ಅವನ ಜೀವನ ನಡ್ಸ್ಕೊಂಡು ಹೋಗ್ತಾನೆ. ಸೊ ಹಾಗಾಗಿ ಒಬ್ಬ ಫಾರ್ಮರ್ನು, ನಮ್ದು ಸಮಸ್ಯೆ ಇದೆ, ಒಬ್ಬ ಡಾಕ್ಟರ್ನ ಮತ್ತು ಒಬ್ಬ ಫಾರ್ಮರ್ನ ಕಂಪೇರ್ ಮಾಡ್ಬಿಟ್ಟು ಡಾಕ್ಟರ್ ಇಸ್ ಗ್ರೇಟ್ ಅಂತ ಅನ್ನೋದೇ ದೊಡ್ಡ ಸಮಸ್ಯೆ. ಯಾಕಂತ ಅಂದ್ರೆ ಫಾರ್ಮಿಂಗು ಕೂಡ ಒಂದು ಸ್ಕಿಲ್ಲು, ಒಂದು ಎಜುಕೇಶನ್ ಅಂತ ಮಕ್ಕಳಿಗೆ ತಿಳಿಸ್ಬೇಕು. ಅದಕ್ಕೆ ಈ ತರ ವೆಬಿನಾರ್ ಮಾಡೋದ್ರಿಂದ ಹಳ್ಳಿಗೆ ಹೋಗಿ ಸೊ ಅದ್ರ ಮುಖಾಂತರ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ ನಾವು ಬದಲಾವಣೆಗಳನ್ನ ತರ್ಬೋದು. ಹಿಂಗ್ ತರ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಇವತ್ ಮಾಡಿದೀನಿ ಇನ್ನೊಂದು ವರ್ಷಕ್ಕೆ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಇದೊಂಥರ ಹೇಗೆ ಅಂತ ಅಂದ್ರೆ, ಇದು ಒಂಥರ ಅರಳಿ ಮರ ನೆಟ್ಟಂಗೆ. ಇವತ್ ನೆಟ್ಟರೆ ಇನ್ನೊಂದು 15 ವರ್ಷಕ್ಕೆ ಅದು ಫಲ ಕೊಡುತ್ತೆ. ಅಲ್ಲಿ ತನಕ ಆ ದಾರಿಯಲ್ಲಿ ನಡೆಯುವಂತಹ ನಾಯಕರು ಬೇಕು, ಆ ದಾರಿಯಲ್ಲಿ ನಡೆಯುವಂತಹ ಸರ್ಕಾರ ಬೇಕು, ಆ ಸರ್ಕಾರಕ್ಕೆ ಬೇಕಾದಂತಹ ಒಂದಷ್ಟು ಕಾನೂನುಗಳು ಬೇಕೇ ಬೇಕು. ವಿದ್ಯಾವಂತರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ಎಲ್ಲಕ್ಕಿಂತ ಹೆಚ್ಚು ಗೌರ್ಮೆಂಟ್ ಕಾಲೇಜ್ ಮೇಲಿರೋ ಅಸಡ್ಡೆ ಎಲ್ರಿಗೂ ಹೋಗ್ಬೇಕು. ಡೆಫಿನೆಟ್ಲಿ ಮ್ಯಾಮ್, ಡೆಫಿನೆಟ್ಲಿ. ಯಾಕೆಂತ ಅಂದ್ರೆ ಇವತ್ತು ಗವರ್ನಮೆಂಟ್ ಕಾಲೇಜ್ ಅಂತ ಬಂದ್ರೆ ನಾನು ನೋಡ್ತೀನಲ್ಲ, ಪ್ರೈವೇಟ್ ಕಾಲೇಜ್ ಮಕ್ಕಳು ಆ ಗವರ್ನಮೆಂಟ್ ಕಾಲೇಜಾ ಕನ್ನಡ ಮೀಡಿಯಂ ಅಂತ ನೋಡ್ತಿದ್ದಾರೆ. ನಾಳೆ ಕನ್ನಡ ಮೀಡಿಯಂ ಇಂದ ಬಂದವರು ಕೂಡ ಜ್ಞಾನಿಗಳು ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗಿರೋದು ಅವ್ರಿಗೆ ಕೊಡುವಂತಹ ನಾವು ಅವಕಾಶಗಳಿಂದಲ್ಲ ಮ್ಯಾಮ್. ಸರ್, ನೀವು ಸಾಮಾಜಿಕ ಕಾರ್ಯಕ್ರಮಗಳೆಲ್ಲ ಅಂದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಲ್ಲೆಲ್ಲ ಪಾಲ್ಗೊಂಡಿದ್ರಿ, ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅದನ್ನೆಲ್ಲ ನನಗೆ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿದವ್ರೆ ನನ್ನ ಟೀಚರ್ಸ್ ಹರೀಶ್ ಗಂಗಾಧರ್ ಅಂತ. ಆಗ ಅಯ್ಯೋ ನಾನೇನು ಕೊಡ್ಬೇಕು, ನಂದು ಒಂದಷ್ಟು ಇದಿತ್ತು ಅಂದ್ರೆ ನಾನೇನು ಕೊಡ್ಬೇಕು, ನನ್ನ ಬ್ಲಡ್ ಅಲ್ಲ. ಆಮೇಲೆ ನನಗೂ ಸ್ವಲ್ಪ ಮಿತ್ಗಳಿತ್ತು, ಕೊಡೋದ್ರ ಮುಖಾಂತರ ನನಗೆ ಬೇರೆ ಬೇರೆ ರೋಗಗಳು ಬಂದ್ಬಿಡುತ್ತೆ, ಬ್ಲಡ್ ಕೊಟ್ರೆ ಮತ್ತೆ ಬ್ಲಡ್ ಹೋಗ್ಬಿಡುತ್ತೆ ಬಾಡಿಯಿಂದ, ಆ ತರದೆಲ್ಲ ಡಿಗ್ರಿ ಅಲ್ವಾ. ಸೊ ಆಮೇಲೆ ಆನಂತರ ಗೊತ್ತಾಯ್ತು, ಜಸ್ಟ್ ಬಿಕಾಸ್ ಆಫ್ ಈಗ ಏನದು ಎಮರ್ಜೆನ್ಸಿ ಸೈರನ್ಗಳು ಹೋಗ್ತಾ ಇರುತ್ತೆ, ಆಂಬ್ಯುಲೆನ್ಸ್ಗಳು. ನಾನು ಯಾವಾಗ್ಲೂ ಒಂದು ತಲೆಯಲ್ಲಿ ಓಡೋದು, ಇವ್ರೇನಪ್ಪ ಇವ್ರು ಒಳಗಡೆ ಯಾರು ಇಲ್ಲ, ಒಳ್ಳೆ ಸೈರನ್ ಹಾಕೊಂಡು ಓಡಾಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಫಸ್ಟ್ ನನಗೆ ಒಂದು ಜ್ಞಾನ ಕೊಟ್ಟವ್ರೆ ನಮ್ ಸರ್ರು. ಏನಂತ ಅಂದ್ರೆ ಅವರು ಬ್ಲಡ್ಗಳನ್ನ ಅಥವಾ ಆರ್ಗನ್ಗಳನ್ನ ಇದ್ ಮಾಡ್ತಿರ್ತಾರೆ, ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಬ್ಲಡ್ ಕೊಡೋದ್ರ ಮುಖಾಂತರ ಎಷ್ಟು ಜೀವಗಳನ್ನ ಉಳಿಸ್ಬೋದು ಅಥವಾ ಎಷ್ಟು ಜೀವಗಳಿಗೆ ನಾವು ಒಂದು ಆಧಾರ ಆಗ್ಬೋದು ಅನ್ನೋದು ತಿಳ್ಕೊಂಡಾದ್ಮೇಲೆ ಪರವಾಗಿಲ್ಲ, ಏನ್ ಸಮಸ್ಯೆ ಇಲ್ಲ. ಸೊ ಕೊಟ್ಟಿದ್ದು ಒಂದು 24 ಗಂಟೆ ಅಥವಾ 44 ಗಂಟೆ ಒಳಗಡೆ ನಮ್ ರಕ್ತ ನಮ್ಗೆ ಮತ್ತೆ ಬರುತ್ತೆ ಅನ್ನೋದು ಗೊತ್ತಾದ್ಮೇಲೆ ಫೈನ್ ಅಂತ ಅನ್ನಿಸ್ತು. ಅದನ್ನ ಕಳ್ಕೊಳ್ಳೋದೇನಿಲ್ಲ ಅಲ್ಲ ಮ್ಯಾಮ್, ಪಡ್ಕೊಳ್ಳೋದೆ. ಸರ್, ನಿಮ್ ಪ್ರಕಾರ ಇವಾಗಿನ ಯುವ ಪೀಳಿಗೆ ಎಷ್ಟು ಮಟ್ಟಿಗೆ ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸರ್? ಪಾಲ್ಗೊಳ್ತಿದ್ದಾರೆ, ಬಟ್ ತೀರಾ ವಿರಳ. ಹಾಗಾಗಿ ಸರ್ಕಾರ ಸಂಸ್ಥೆಗಳಾಗಿರ್ಬೋದು, ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಅದ್ರ ಬಗ್ಗೆ ಒಂದು ಇನಿಸಿಯೇಷನ್ ತಗೊಂಡು ಅದಕ್ಕೆ ಬೇಕಾದಂತ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಇನ್ನು ಚಂದ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ನಾವು ಸಮಾಜದ ಒಂದು ಭಾಗ, ಹಾಗಾಗಿ ಸಮಾಜದಿಂದ ಎಷ್ಟೊಂದು ಪಡ್ಕೊಂಡಿದೀವಿ, ಅದನ್ನ ವಾಪಸ್ ಕೊಡ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಇದು ನಮ್ಮೆಲ್ಲರ ಕರ್ತವ್ಯ, ಭಾಗವಹಿಸ್ಬೇಕು. ಹೌದು ಸರ್, ಖಂಡಿತವಾಗ್ಲು ನಾವು ಸಮಾಜಕ್ಕೆ ಏನಾದ್ರೂ ಕೊಡ್ಲೇಬೇಕು. ಸರ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ಸ್ನೇಹಿತರೆ, ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ಯೋಚಿಸಬೇಕು, ಅದೇ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುಂದೆ ಸಾಗಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮುಂದೆ ಕೂತಿದ್ದಾರೆ. ಥ್ಯಾಂಕ್ ಯು. ಏನಂತ ಅಂದ್ರೆ ಥ್ಯಾಂಕ್ ಯು, ನಾನು ಕೂಡ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂತ ಅಂದ್ರೆ ಈ ತರದೊಂದು ಅವಕಾಶ ಕೊಟ್ಟು ಮತ್ತೆ ನಮ್ಮಲ್ಲಿರುವಂತಹ ಅನುಭವಗಳನ್ನ ಹೊರಗೆ ತೆಗೆಸಿದ್ದ ಧ್ವನಿ ಚಾನೆಲ್ಗೆ ತುಂಬಾ ಧನ್ಯವಾದ. ಹಾಗೆ ಈಗ ಸಮಾಜದಲ್ಲಿ ಇರುವಂತಹ ಎಷ್ಟೋ ನಾಯಕರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಅವರ ಕೊರಳಿನ ಧ್ವನಿಯಾಗಿ ಅಂತ ನಾನು ಆಶಿಸ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದ ಕೊನೆಯದಾಗಿ ಒಂದು ಫನ್ನಿ ರ್ಯಾಪಿಡ್ ಫೈರ್ ಮೂಲಕ ಕಾರ್ಯಕ್ರಮನ ಎಂಡ್ ಮಾಡೋಣ. ನಿಮ್ಗೆ ಕ್ರಿಕೆಟ್ ಇಷ್ಟನೋ ಟೀಚಿಂಗ್ ಇಷ್ಟನೋ? ಟೀಚಿಂಗ್. ನಿಮ್ಗೆ ಕ್ಲಾಸ್ಗೆ ತಡವಾಗಿ ಬಂದವರಿಗೆ ಯಾವ್ದಾದ್ರು ಒಂದು ಫೇವ್ರೆಟ್ ಡೈಲಾಗ್ ಇದೆಯಾ ಬೈಯಕ್ಕೆ? ವರ್ಸ್ಟ್ ಫೆಲೋ ಎವರ್. ಜನಾರ್ದನ್ ಸರ್ ಎಲ್ಲ ಲೆಕ್ಚರ್ ತರ PT ಪೀರಿಯಡ್ ಅನ್ನು ಆಕ್ಯುಪೈ ಮಾಡ್ತಾರೆ. ನೋ 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 ಆಗೋದಿಲ್ಲ. ನನ್ನ ಕ್ಲಾಸೇ PT ಪೀರಿಯಡ್ ತರ ಇರುತ್ತೆ. ಓಕೆ ಸರ್, ಈಗಿನ ಮಕ್ಕಳು ಆರೋಗೆಂಟಾ ಸ್ಮಾರ್ಟಾ? ಸ್ಮಾರ್ಟ್ ಪ್ಲಸ್ ಆರೋಗೆಂಟ್. ಆರೋಗೆಂಟ್ ಯಾವಾಗ ಅಂತ ಅಂದ್ರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದಾಗ, ಸ್ಮಾರ್ಟ್ ವೆನ್ ದೇ ನೋ ವೆರಿ ವೆಲ್. ನೀವು ಅಭಿನಯಿಸಿದ ನಾಟಕಗಳಲ್ಲಿ ನಿಮ್ಗೆ ಅತಿ ಪ್ರಿಯವಾದದ್ದು ಕನ್ನಗತ್ತಿ ಅಂತ. ಜನಾರ್ದನ್ ಸರ್ ಒಂದು ವೇಳೆ ಪ್ರೊಫೆಸರ್ ಆಗದೆ ಇದ್ದಿದ್ರೆ ಏನಾಗ್ತಿರ್ತಿದ್ರು? ಡ್ಯಾನ್ಸರ್, ಡೆಫಿನೆಟ್ಲಿ. ಓಕೆ. ಫ್ರೀ ಟೈಮ್ ಸಿಕ್ಕರೆ ಎಕ್ಸ್ಟ್ರಾ ಕ್ಲಾಸ್ ತಗೋತೀರಾ ಅಥವಾ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಎಕ್ಸ್ಟ್ರಾ ಕ್ಲಾಸಸ್ ತಗೋಬೇಕಂದ್ರೆ ತಗೋತೀನಿ, ಇಲ್ಲ ಅಂತ ಅಂದ್ರೆ ಸೊ ನಾನು ನನ್ನ ಫ್ಯಾಮಿಲಿ ಅಂತ ಏನಿಲ್ಲ, ನನ್ನ ಸ್ನೇಹಿತರಿದ್ದಾರೆ, ಅದ್ ಬಿಟ್ರೆ ಪುಸ್ತಕ. ಸರ್, ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ನಿಮ್ಮ ಅತ್ಯಮೂಲ್ಯ ಸಮಯನ ನಮ್ಗೆ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಪಯಣ ಹೀಗೆ ಸುಖಕರವಾಗಿರ್ಲಿ. ಸೊ ನಿಮ್ಮ ಪಯಣ ಕೂಡ ಹೀಗೆ ಸುಖಕರವಾಗಿರ್ಲಿ. ಥ್ಯಾಂಕ್ ಯು ಧ್ವನಿ. ಥ್ಯಾಂಕ್ ಯು ಸರ್. ಇದು ನನ್ನ ಧ್ವನಿ.